ಸಹಕಾರಿ ಸಂಘಗಳು ಮತ್ತು ಇವುಗಳ ಒಂದು ಪಾತ್ರ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅವುಗಳ ಮಹತ್ವವನ್ನು ಕೂಡ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಆ ಒಂದು ನಿಟ್ಟಿನಲ್ಲಿ ಅವುಗಳ ಒಂದು ವಿಧಗಳ ಬಗ್ಗೆಯೂ ಕೂಡ ಡಿಸ್ಕಷನ್ ಮಾಡ್ತಾ ಇದ್ವಿ. ಈಗಾಗಲೇ ಒಂದು 4 ವಿಧದ ಕೋಆಪರೇಟಿವ್ ಸೊಸೈಟಿಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿವಿ. ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಅವು ರಚನೆ ಆಗಿರ್ತಾವ, ಸೊ ಯಾವ ಉದ್ದೇಶವನ್ನು ಹೊಂದಿರ್ತಾವ, ಸೊ ಯಾವ ರೀತಿಯಾಗಿ ಅವು ಕೆಲಸ ಮಾಡ್ತಾವ ಮತ್ತು ಮುಖ್ಯ ಲಕ್ಷಣಗಳು ಏನಾಗಿರುತ್ತೆ, ಉದ್ದೇಶ ಏನಾಗಿರುತ್ತೆ, ಹೀಗೆ ಹಲವಾರು ವಿಷಯಗಳನ್ನು ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ ಹಿಂದಿನ ಕ್ಲಾಸಲ್ಲಿ. ಸೊ ಈಗ ನಾವು ನೋಡ್ತಾ ಇರುವಂಥ ನೆಕ್ಸ್ಟು ಕೆಲವೊಂದು ಟೈಪ್ಸನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಬರುವಂಥದ್ದು ವೆರಿ ಇಂಪಾರ್ಟೆಂಟ್, ವಸತಿ ಸಹಕಾರ ಸಂಘ ಅಂತೇಳಿ. ಇದು ಕೂಡ ಮಾಡ್ಕೊಳ್ತಾರೆ. ಯಾಕಂತಂದ್ರೆ ಗ್ರಾಮೀಣ ಅಭಿವೃದ್ಧಿ ಜೊತೆಗೇನೆ ನಗರದಲ್ಲಿ ಕೂಡ ಇಂಥ ಸಂಘಗಳು ಅಥವಾ ಸ್ವಸಹಾಯ ಸಂಘಗಳು, ಕೋಆಪರೇಟಿವ್ ಸೊಸೈಟಿಗಳು ಅಂತೇಳಿ ಏನಿರ್ತಾವಲ್ಲ, ಸೊ ಅವುಗಳು ನಡೀತಾನೆ ಇರ್ತಾವೆ. ಸೊ ಇಲ್ಲಿ ಗಮನಿಸ್ಬೋದು ನಾವು, ಸದಸ್ಯರಿಗೆ ಕಡಿಮೆ ವೆಚ್ಚದಲ್ಲಿ ಮನೆ ಒದಗಿಸಲು ಸ್ಥಾಪಿಸುವ ಒಂದು ಸಂಘ ಅಥವಾ ಸಹಕಾರ ಸಂಘ ಅಂತಲೇ ಕರಿತೀವಿ ನಾವು. ಅಂದರೆ ಇಲ್ಲಿ ಒಂದು ಏನು ಮಾಡ್ತಾರೆ, ಇವರು ಒಂದು ರೀತಿ ಒಂದು ಸಂಘಟನೆ ಅಂತ ಮಾಡಿಕೊಂಡು, ಸೊ ಅದಕ್ಕೆ ಒಂದು ವ್ಯವಸ್ಥಿತ ಅಂತ ಅಂದರೆ ತಮ್ಮಲ್ಲೇ ತಾವು ಏನು ಮಾಡಬೇಕು ಅಂದ್ರೆ, ಹಲವಾರು ಸಮಸ್ಯೆಗಳಿರ್ತಾವೆ. ಅದು ಭೂಮಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಮನೆ, ಸೊ ಎಲ್ಲವೂ ಕೂಡ ನೋಡಿಕೊಂಡು ಒಂದು ಮನೆಗಳನ್ನು ತಾವು ನಿರ್ಮಾಣ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಹಕಾರವನ್ನು ಹೊಂದೋದೇ ಈ ಒಂದು ವಸತಿ ಸಹಕಾರ ಸಂಘಗಳ ಒಂದು ಉದ್ದೇಶ ಅಂತ ಆಗಿರುತ್ತೆ. ಇಲ್ಲಿ ನಾವು ಗಮನಿಸ್ಬೋದು, ಉದ್ದೇಶಗಳಂತ ಬಂದಾಗ ಮುಖ್ಯವಾಗಿ ವಸತಿ ಸಮಸ್ಯೆ ನಿವಾರಣೆ ಮಾಡೋದು ವೆರಿ ಇಂಪಾರ್ಟೆಂಟ. ಸೊ ವಸತಿ ಸಮಸ್ಯೆ ನಿವಾರಣೆ ಮಾಡಬೇಕಂತಂದ್ರೆ ಸಮಂಜಸ ದರದಲ್ಲಿ ಮನೆಗಳನ್ನು, ಅಂದರೆ ಕಡಿಮೆ ದರದಲ್ಲಿ ಆಗಿರ್ಬೋದು, ಅಥವಾ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಡಿಮೆ ದರದಲ್ಲಿ ಮನೆಗಳ ನಿರ್ಮಾಣ ಮಾಡಿಕೊಂಡು ವಸತಿ ಕಾಲೋನಿಗಳನ್ನು ಕೂಡ ಅಭಿವೃದ್ಧಿಪಡಿಸುವಂತಹ ಉದ್ದೇಶವನ್ನು ಈ ವಸತಿ ಸಹಕಾರ ಸಂಘಗಳು ಹೊಂದಿರ್ತವೆ. ಇವುಗಳ ಮುಖ್ಯ ಉದ್ದೇಶನ ಆಗಿರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಇರುವಂಥದ್ದು ಲಕ್ಷಣಗಳು ಅಂತ ಕರಿತೀವಿ. ಏನು ಅಂದರೆ, ಸದಸ್ಯರು ಮನೆ ಬಯಸುವವರು. ಅಂದರೆ ಸದಸ್ಯರು ಏನಾಗಿರ್ತಾರೆ, ಈ ಸದಸ್ಯರು ಇವರು ಕುಡ್ಕೊಂಡು ಈ ಒಂದು ಸದಸ್ಯತ್ವವನ್ನು ಪಡ್ಕೊಂಡು ಈ ಸಂಘವನ್ನು ರಚನೆ ಮಾಡುವಾಗಲೇ ಅವರು ಮನೆಯನ್ನು ಕಟ್ಕೊಳ್ಬೇಕಂತನ ಉದ್ದೇಶದಿಂದಲೇ ಈ ಒಂದು ಸಂಘಟನೆ ಮಾಡ್ಕೊಂಡಿರ್ತಾರೆ ಅನ್ನೋದಾಯಿತು. ಇನ್ನು ಸರ್ಕಾರದ ಕೆಲವೊಂದು ಸವಲತ್ತುಗಳನ್ನು ಕೂಡ ಪಡ್ಕೊಳ್ತಾರೆ, ಅದು ಕೂಡ ಇರುತ್ತೆ. ಇನ್ನು ಜಂಟಿಯಾಗಿ ಭೂಮಿ ಖರೀದಿ ಮಾಡ್ತಾರೆ. ಮತ್ತು ಅಂದರೆ ಒಂದು 4-5 ಅಥವಾ 10-15 ಜನ ಕೂಡಿಕೊಂಡು 1 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಅಲ್ಲೇ ತಮ್ಮ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಅನುಗುಣವಾಗಿ ಮನೆಗಳ ನಿರ್ಮಾಣ ಮಾಡಿಕೊಂಡು ತಮ್ಮ ವಾಸಸ್ಥಾನ ಅಂತ ಮಾಡ್ಕೊಳ್ಬೋದು. ಅದೇ ರೀತಿ ಮನೆ ನಿರ್ಮಾಣ ಮಾಡೋದು ಮತ್ತು ಇದನ್ನು ಕಂತುಗಳಲ್ಲಿ ಪಾವತಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಂಡಿರ್ತಾರೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಸತಿಯ ಸಮಸ್ಯೆ ಇದ್ದೇ ಇರುತ್ತೆ. ಯಾಕಂದರೆ ನಾವು ಅನ್ಬೋದು, ಈಗೆಲ್ಲ ಸರ್ಕಾರ ಬಹಳ ಮನೆಗಳನ್ನ ಕೊಟ್ಟಿದೆ, ಸೊ ಹಾಗಾದರೆ ಇದು ಸಾಕಾಗತ್ತಲ್ಲ ಅಂತೇಳಿ ನಾವು ವಿಚಾರ ಮಾಡಿದರೆ ಇದು ಆಗಲ್ಲ. ಯಾಕಂದ್ರೆ ಜನಸಂಖ್ಯೆ ಬೆಳೀತಾ ಇರೋದ್ರಿಂದ ಪ್ರತಿ ಒಂದು ತಲೆಮಾರಿಗೆ ಹೊಸ ಮನೆಗಳು ಅಂತ ಬೇಕಾಗತ್ತೆ. ಯಾಕಂದ್ರೆ ಕುಟುಂಬಗಳು ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತಿರುತ್ತೆ. ಹಾಗಾಗಿ ಮನೆಗಳ ಸಂಖ್ಯೆನೂ ಕೂಡ ಸಾಮಾನ್ಯವಾಗಿ ಹೆಚ್ಚಾಗ್ತಾನೆ ಇರುತ್ತೆ. ಹಾಗಾಗಿ ಎಲ್ಲ ಸರ್ಕಾರವೇ ಕೊಡೋಕ್ಕಿಂತ ಇಂತಹ ಕೆಲವೊಂದು ವಸತಿ ಸಹಕಾರ ಸಂಘಗಳ ಮೂಲಕ ಅವು ಏನು ಮಾಡ್ಕೊಳ್ಬೋದು, ಅದನ್ನು ನಿರ್ಮಾಣ ಮಾಡ್ಕೊಳ್ಬೋದು. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಗರಗಳ ವಸತಿ ಸಹಕಾರ ಸಂಘಗಳಂತ ಇರ್ತಾವೆ. ಅಂದರೆ ನಗರ ಪ್ರದೇಶದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳೋ ಉದ್ದೇಶದಿಂದಲೇ ಆ ಸಂಘಗಳನ್ನು ಅಥವಾ ಸಹಕಾರ ಸಂಘಗಳನ್ನ ಅವರು ಕಟ್ಕೊಂಡಿರ್ತಾರೆ. ಇದು ನಗರ ಅಷ್ಟೇ ಅಲ್ಲ, ಗ್ರಾಮೀಣದಲ್ಲಿಯೂ ಕೂಡ ಅಂಥವು ಇರ್ತವೆ. ಸೊ ಅದು ಕೂಡ ಇರುವಂಥದ್ದು. ಇದು ಒಂದು ರೀತಿ ಕೋಆಪರೇಟಿವ್ ಸೊಸೈಟಿ ಅಂತ ನಾವು ಗಮನಿಸ್ಬೋದು. ಇದಾದಮೇಲೆ ಬಂದಿರುವಂಥದ್ದು ಯಾವುದು ಅಂದರೆ ಕೃಷಿ ಸಹಕಾರ ಸಂಘ ಅಂತೇಳಿ. ಅಂದರೆ ಕೃಷಿ ಸಹಕಾರ ಅಂದರೆ ಫಾರ್ಮಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಏನು ಕರಿತೀವಿ. ಇಲ್ಲಿ ರೈತರು ಒಟ್ಟಾಗಿ ಏನು ಮಾಡ್ತಾರೆ, ಚಟುವಟಿಕೆಗಳನ್ನು ನಡೆಸಲು ಸ್ಥಾಪಿಸುವ ಒಂದು ಸಂಘ ಇದು. ಅಂದರೆ ಈಗ ಹೆಂಗೆ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಅಂತ ಹೆಂಗಿತ್ತು, ಆ ರೀತಿಯೇ ಇವರು ಕೂಡ ತಮ್ಮ ಕೃಷಿ ಚಟುವಟಿಕೆಗಳನ್ನು ಕೂಡಿಕೊಂಡು ತಮ್ಮ ವ್ಯವಹಾರಗಳನ್ನ ಮಾಡ್ಕೊಳ್ಳಿಕ್ಕೆ, ಲಾಭ ಗಳಿಸಲಿಕ್ಕೆ ಮಾಡಿಕೊಂಡಿರುವಂಥ ಒಂದು ಸಂಘಟನೆ ಅಥವಾ ಒಂದು ಸಹಕಾರ ಸಂಘ ಅಂತ ಕರಿತೀವಿ. ಸೊ ಇಲ್ಲಿ ಉದ್ದೇಶಗಳಂತ ಗಮನಿಸಿದ್ರೆ, ಕೃಷಿ ಉತ್ಪಾದನೆಗೆ ಹೆಚ್ಚಿಸುವುದು ಅಥವಾ ಕೃಷಿ ಉತ್ಪಾದನೆ ಹೆಚ್ಚಿಸುವ ಉದ್ದೇಶ ಆಗಿದೆ. ಇದಾದಮೇಲೆ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಬಳಕೆ ಮಾಡೋದಾಗಿದೆ. ಇದ್ರ ಜೊತೆಗೇ ಕೃಷಿ ವೆಚ್ಚ ಕಡಿಮೆ ಮಾಡೋದಾಗಿದೆ. ನೋಡಿ, ಭಾಳ ಸಲ ಹೇಳ್ತಾ ಇರ್ತೀವಿ, ಕೃಷಿ ವೆಚ್ಚವನ್ನು ಕಡಿಮೆ ಮಾಡೋದು ಹೇಗೆ. ಇದರ ಉದ್ದೇಶ ಏನು ಅಂದರೆ, ಕೃಷಿ ವೆಚ್ಚ ಯಾವಾಗ ಕಡಿಮೆ ಆಗುತ್ತೆ, ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಒಳ್ಳೆಯ ಕೌಶಲ್ಯವನ್ನು ಹೊಂದಿದ್ರೆ ಮತ್ತು ಭೂಮಿಗೆ ಬೇಕಾಗಿರುವಂತಹ ಗೊಬ್ಬರ ಆಗಿರ್ಬೋದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವನ್ನ ಸರಿಯಾಗಿ ಮಾಡಿದಾಗ
ಓಕೆನಾ. ಸೊ ಹೀಗಾಗಿ ಹೆಚ್ಚು ಲಾಭ ಬಂತು, ಹೆಚ್ಚು ಆದಾಯ ಬಂದು ಕಡಿಮೆ ವೆಚ್ಚ ಆಯಿತು ಅಂದರೆ ಇದಕ್ಕೆ ಏನು ಕರಿತೀವಿ ಅಂದರೆ ಆದಾಯ ಹೆಚ್ಚಿದ್ದು ವೆಚ್ಚ ಕಡಿಮೆ ಇದ್ದರೆ ಅದು ಲಾಭ ಹೆಚ್ಚಾಗಿ ಆಗುತ್ತೆ. ಸೊ ಇದನ್ನು ಹೇಗೆ ನಿರ್ವಹಿಸ್ಕೊಳ್ಬೇಕು ಅಂತೇಳಿ ರೈತರೆಲ್ಲ ಕೂಡಿಕೊಂಡು ಒಂದು ಸಹಕಾರಿ ಸಂಘ ಅಂತ ಮಾಡ್ಕೊಂಡಿರ್ತಾರೆ. ಇದು ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರುತ್ತೆ. ಇದಾದಮೇಲೆ ಲಕ್ಷಣಗಳು ಏನಿರ್ತಾವ? ಎಸ್, ಸಣ್ಣ ರೈತರು ಭೂಮಿಯನ್ನು ಒಟ್ಟುಗೂಡಿಸುತ್ತಾರೆ. ದೊಡ್ಡ ರೈತರು ಅಂತ ನಾವು ಕನ್ಸಿಡರ್ ಮಾಡೋಕ್ಕಿಂತ ಹೆಚ್ಚಾಗಿ ಸಣ್ಣ ರೈತರೇ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ದೊಡ್ಡ ರೈತರಿಗೆ ಹೆಚ್ಚು ಸವಲತ್ತುಗಳು ಇರ್ತಾವೆ. ಅವರಿಗೆ ಆದಾಯನೂ ಹೆಚ್ಚಿರೋದ್ರಿಂದ, ಭೂಮಿ ಹೆಚ್ಚಿರೋದ್ರಿಂದ, ಅವರಿಗೆ ನೆಟ್ವರ್ಕ್ ಕೂಡ ಚೆನ್ನಾಗಿರೋದ್ರಿಂದ ಅಥವಾ ಬೇರೆ ಬೇರೆ ಮಾರ್ಗಗಳಿಂದ ಅವರಿಗೆ ಅವಕಾಶಗಳು ಸಿಗೋದ್ರಿಂದ ಅವರು ಮೇ ಬಿ ಇಷ್ಟು ಏನು ಈ ಸಂಘದಲ್ಲಿ ಪಾಲ್ಗೊಳ್ಳಲಿಕ್ಕೆ ಇಲ್ಲದೆ ಇರಬಹುದು. ಬಟ್ ಆದರೆ ಸಣ್ಣ ರೈತರಿಗೆ ಅನಿವಾರ್ಯ ಆಗಿರುತ್ತೆ. ಸೊ ಯಾಕಂದರೆ ಅವ್ರಿಗೆ ಎಲ್ಲವನ್ನೂ ತಾವೇ ಪಡ್ಕೊಳ್ಳಿಕ್ಕೆ ಆಗ್ತಾ ಇರೋಂಗಿಲ್ಲ. ಹೀಗಾಗಿ ತಮ್ಮದೇ ಆದ ಒಂದು ಸಂಘ ಅಂತೇಳಿ ಮಾಡಿಕೊಂಡು ಸಹಕಾರಿ ಸಂಘದ ಮೂಲಕ ಇಂತಹ ಏನು ಸುಲಭವಾಗಿರುವಂತಹ ಯಂತ್ರೋಪಕರಣಗಳನ್ನು ಜಂಟಿ ಬಳಕೆ ಮಾಡೋದು ಮತ್ತು ಆದಾಯ ಹಂಚಿಕೆ ಮಾಡೋದು. ಸೊ ಇದು ಕೂಡ ಇರುತ್ತೆ. ನಾವು ಗಮನಿಸಿದ್ರೆ ಹೇಗಿದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 10ರಿಂದ 15 ಜನ ಕೂಡಿಕೊಂಡು ಒಂದು ಸಹಕಾರಿ ಸಂಘ ಅಂತ ಮಾಡಿಕೊಂಡ್ರೆ ಇವರು ಒಂದು ಟ್ರ್ಯಾಕ್ಟರನ್ನು ತಂದು ಏನು ಮಾಡ್ತಾರೆ, ಈ ಒಂದೇ ಟ್ರ್ಯಾಕ್ಟರಿಯನ್ನು 15 ಜನರು ತಮ್ಮ ಭೂಮಿಯಲ್ಲಿ ಬಳಸ್ತಿರ್ತಾರೆ. ಓಕೆನಾ. ಇದರಿಂದ ಏನಾಗುತ್ತೆ, ಎಲ್ಲ ಆ ಟ್ರ್ಯಾಕ್ಟರಿಗೆ ಒಂದು ಫಾರ್ ಎಕ್ಸಾಂಪಲ್ ಒಂದು 5 ಲಕ್ಷ ರೂಪಾಯಿ ಅಂದರೆ ಒಬ್ಬರೇ ಅದನ್ನು ಪಾವತಿ ಮಾಡಲಿಕ್ಕಾಗಂಗಿಲ್ಲ. ಹೀಗಾಗಿ ಎಲ್ಲರೂ ಪಾವತಿ ಮಾಡಿಬಿಟ್ರಂದರೆ ಸ್ವಲ್ಪ ಕಡಿಮೆ ಹಣ ಬರುತ್ತೆ, ಅಂದರೆ ಕಡಿಮೆ ವೆಚ್ಚ ಆಗುತ್ತೆ ಎಲ್ಲರಿಗೂ ಕೂಡ. ಇದರಿಂದ ತಮ್ಮ ಹೊಲಗಳನ್ನು ಕೂಡ ಅವರು ಉಳುಮೆ ಮಾಡಲಿಕ್ಕೆ ಇನ್ನಷ್ಟು ಸಹಾಯಕ ಆಗುತ್ತೆ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ನೀವು ತಿಳ್ಕೊಳ್ಬೋದು. ನೆಕ್ಸ್ಟು ಕೃಷಿ ಸಾಮೂಹಿಕ ಅಥವಾ ಸಾಮೂಹಿಕ ಕೃಷಿ ಸಹಕಾರ ಸಂಘ ಅಂಥೇಳಿ ಅದಕ್ಕೆ ಹೆಸರು ಕೊಡ್ತಾರೆ. ಆ್ಯಕ್ಚುಲಿ ಇರೋದು ಇದು ಮೇನ್ ಕೃಷಿ ಸಹಕಾರಿ ಸಂಘ ಅಂತ ನಾವು ಕರೆದ್ರೆ, ಅದರೊಳಗಡೆ ಅವ್ರು ಏನು ಮಾಡ್ತಾರೆ, ಕೆಲವೊಂದು ಹೆಸರುಗಳನ್ನ ಚೇಂಜ್ ಮಾಡಿಕೊಂಡು ಇಟ್ಕೊಳ್ತಾರೆ. ಅದನ್ನು ಸಾಮೂಹಿಕ ಕೃಷಿ ಸಹಕಾರಿ ಸಂಘ ಅಥವಾ ಆ ಊರಿನ ಹೆಸರನ್ನೇ ಇಟ್ಟಿರ್ತಾರೆ ಕೆಲವೊಬ್ಬರು. ಸೊ ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದು ನಡೀತಾ ಇರತ್ತೆ. ಇಲ್ಲಿ ಗಮನಿಸ್ಬೋದು ಕೈಗಾರಿಕಾ ಸಹಕಾರ ಸಂಘ ಅಂತೇಳಿ ಕೃಷಿಗೆ ಹೆಂಗಿದೆಯೋ ಹಾಗೆ ಕೈಗಾರಿಕಾ ಸಹಕಾರ ಸಂಘ ಕೂಡ ಇದೆ. ಇದು ಕೂಡ ಬಹಳ ವಿಶೇಷವಾಗಿರುವಂಥದ್ದು ಉದ್ದೇಶಗಳನ್ನು ಹೊಂದಿದೆ ನೋಡಿ. ಕಾರ್ಮಿಕರು ಒಟ್ಟಾಗಿ ಕೈಗಾರಿಕಾ ನಡೆಸಲು ಸ್ಥಾಪಿಸುವ ಒಂದು ಸಂಘಟನೆಯಾಗಿದೆ. ಅಂತಹ ಒಂದು ಸಹಕಾರಿ ಸಂಘ ಇದು. ಇದರ ಉದ್ದೇಶಗಳು ಏನಾಗಿದೆ ಅಂದರೆ ಉದ್ಯೋಗವನ್ನು ಸೃಷ್ಟಿಸೋದು. ವೆರಿ ಇಂಪಾರ್ಟೆಂಟ್ ಅಂದರೆ ಉದ್ಯೋಗಗಳನ್ನು ಸೃಷ್ಟಿ ಹೆಂಗೆ ಮಾಡಬೇಕು, ನೆಕ್ಸ್ಟು ಕೆಲಸದ ಪರಿಸ್ಥಿತಿಗಳನ್ನು ಸುಧಾರಣೆ ಮಾಡಿಕೊಳ್ಳೋದು ಮತ್ತು ನ್ಯಾಯಸಮ್ಮತ ವೇತನವನ್ನು ಪಡೆಯುವ ಸಲುವಾಗಿಯೇ ಈ ಒಂದು ಕೈಗಾರಿಕಾ ಸಹಕಾರ ಸಂಘಗಳು ಸ್ಥಾಪನೆ ಆಗಿರ್ತಾವೆ. ಇವು ಹೆಂಗಿರ್ತಾವಂದರೆ ಕಾರ್ಮಿಕರು, ಮಾಲೀಕರು ಮತ್ತು ನಿರ್ವಾಹಕರು ಪ್ರಜಾಸತ್ತಾತ್ಮಕ ಆಡಳಿತ ಲಾಭ ಹಂಚಿಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇದು ವರ್ಕ್ ಆಗ್ತಾ ಇರತ್ತೆ. ಅಂದರೆ ಕಾರ್ಮಿಕರು ಮತ್ತು ಮಾಲೀಕರು ಮತ್ತು ನಿರ್ವಾಹಕರು ಈ 3 ಜನ ಈ ಒಂದು ಸಂಘಟನೆಯೊಳಗೆ ಇರ್ತಾರೆ ಅಂತ ಅರ್ಥ. ಇದು ಹೆಂಗಾಗಿರುತ್ತೆ, ಪ್ರಜಾಸತ್ತಾತ್ಮಕ ಆಡಳಿತ ಇರುತ್ತೆ. ಅಂದರೆ ಪ್ರಜೆಗಳಿಗಾಗಿ, ಅಂದರೆ ಕಾರ್ಮಿಕರ ಉದ್ಧಾರಕ್ಕಾಗಿಯೇ ರಚನೆ ಆಗಿರುವಂತಹ ಒಂದು ಕೈಗಾರಿಕಾ ಸಹಕಾರಿ ಸಂಘ ಅಂತಲೇ ಕರಿತೀವಿ. ನೆಕ್ಸ್ಟು ಆ ಲಾಭವನ್ನು ಹಂಚಿಕೆ ಮಾಡಿಕೊಳ್ತಾರೆ. ಅಂದರೆ ಬಂದ ಲಾಭದಲ್ಲಿ ಕಾರ್ಮಿಕರ ಮಧ್ಯೆ, ಮಾಲೀಕರ ಮಧ್ಯೆ, ನಿರ್ವಾಹಕರ ಮಧ್ಯೆ ಏನಾಗುತ್ತೆ ಅದು ಹಂಚಿಕೆ ಆಗುತ್ತೆ. ಅಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡ್ಕೊಂಡಿರ್ತಾರೆ. ಇಂತಿಷ್ಟು ಪರ್ಸೆಂಟೇಜ್ ಡಿವೈಡ್ ಆಗಲಿ ಅಂತ ತಿಳ್ಕೊಂಡು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾರ್ಮಿಕರ ಸ್ವಾಮ್ಯದ ಕೈಗಾರಿಕೆಗಳು ಅಂತೇಳಿ. ಅಂದರೆ ಈಗ ನಾವು ಗಮನಿಸ್ಬೋದು ಮಾಲೀಕರು ಅಂದರೆ ಹೇಗೆ, ಇವರು ಸಪ್ರೇಟಾಗಿ ಮಾಲೀಕರಂದರೆ ಒಬ್ಬರು ಮಾಲೀಕ ಅಂತೇಳಿ ಇವರು ಮಾಡಿರ್ತಾರಷ್ಟೇ. ಓಕೆನಾ, ಅದಕ್ಕೊಬ್ರು ಇರಲಿ ಅಂಥೇಳಿ. ಆದರೆ ವಾಸ್ತವದಲ್ಲಿ ಅಲ್ಲಿರುವಂಥ ಎಲ್ಲ ಕಾರ್ಮಿಕರೇ ಮೇನ್ ಅದಕ್ಕೆಲ್ಲ ಸಂಬಂಧಪಟ್ಟಿರ್ತಾರೆ. ಹಾಗಾಗಿ ಕಾರ್ಮಿಕರ ಸ್ವಾಮ್ಯ ಅಂದರೆ ಅರ್ಥ ಏನು, ಕಾರ್ಮಿಕರ ಅಧಿಕಾರಕ್ಕೊಳಪಟ್ಟಿರುವಂಥ ಕಾರ್ಮಿಕರ ನಿರ್ಧಾರಗಳೇ ಫೈನಲ್ ಆಗುವಂತಹ ಕೈಗಾರಿಕೆಗಳವು. ಓಕೆನಾ, ಅವರೇ ಸ್ವತಃ ತಯಾರು ಮಾಡಿಕೊಂಡು ತಮ್ಮ ಸಂಘಟನೆ ಮೂಲಕ ತಾವು ಕೆಲಸಗಳನ್ನ ಮಾಡಿ ಆ ಒಂದು ಕೈಗಾರಿಕೆ ನಡೆಸುವಂಥ ವ್ಯವಸ್ಥೆನೂ ಕೂಡ ಆಗಿರ್ಬೋದು, ಹಾಗೂ ಕೂಡ ಮಾಡ್ತಾ ಇರ್ತಾರೆ. ಸೊ ಇಂತಹ ವ್ಯವಸ್ಥೆಯನ್ನು ನಾವೇನು ಕರಿತೀವಿ ಅಂದ್ರೆ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂಗೆ ಕೈಗಾರಿಕೆಗಳ ಕಾರ್ಮಿಕರ ಸಂಘಟನೆಗಳು. ಇದಾದಮೇಲೆ ಸಂಸ್ಕರಣಾ ಸಹಕಾರ ಸಂಘಗಳು ಅಂತ ಬರ್ತದೆ. ಪ್ರೊಸೆಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಏನು ಕರಿತೀವಿ. ಇಲ್ಲಿ ಸದಸ್ಯರು ಉತ್ಪಾದಿಸುವ ಕಚ್ಚಾ ವಸ್ತುಗಳನ್ನು ಸಂಸ್ಕರಿಸಲು ಸ್ಥಾಪಿಸಲಾಗಿರುವಂತಹ ಸಹಕಾರಿ ಸಂಘ ಇದು. ಇದರ ಉದ್ದೇಶಗಳು ಏನಾಗಿದೆ, ಎಸ್, ಮೌಲ್ಯವರ್ಧನೆ ಮಾಡುವಂಥದ್ದು, ಸದಸ್ಯರ ಆದಾಯ ಹೆಚ್ಚಿಸುವುದಾಗಿರ್ಬೋದು ಮತ್ತು ನಷ್ಟವನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಇಲ್ಲಿ ಮಾಡಲಾಗತ್ತೆ. ಆಮೇಲೆ ಹೆಚ್ಚಾಗಿ ಇದು ಲಕ್ಷಣಗಳಿಗೆ ಬಂದುಬಿಟ್ರೆ ಕೃಷಿ ಉತ್ಪನ್ನಗಳ ಸಂರಕ್ಷಣೆ ಮಾಡುವಂಥದ್ದು, ಅದರ ಸಲುವಾಗಿಯೇ ಸ್ಥಾಪನೆ ಆಗಿರುವಂತಹ ಸಹಕಾರಿ ಸಂಘಗಳಿವು. ಆಮೇಲೆ ಉತ್ಪಾದಕರ ಸ್ವಾಮ್ಯತೆ ಇರ್ತದೆ. ಉತ್ಪಾದಕರ ಸ್ವಾಮ್ಯ ಅಂದರೆ
ಮಾಲೀಕರದಲ್ಲ ಇಲ್ಲಿ. ಮಾಲೀಕರಂದರೆ ಮಾಲೀಕರಲ್ಲ, ವ್ಯಾಪಾರಸ್ಥರದಲ್ಲ. ವ್ಯಾಪಾರಸ್ಥರು ಹೇಳಿದಂಗೆ ಕೊಡುವಂಥದ್ದಲ್ಲ. ಉತ್ಪಾದಕರು ಏನು ಫೈನಲ್ ಮಾಡ್ಕೊಳ್ತಾರೆ, ಈ ಒಂದು ಸಂಸ್ಕರಣಾ ಸಹಕಾರ ಸಂಘ ಅನ್ನೋದರಲ್ಲಿ ಏನು ಒಂದು ಬೆಲೆ ನಿರ್ಧಾರ ಆಗುತ್ತೋ ಆ ಬೆಲೆ ಪ್ರಕಾರ ಅವರೇನು ಹೊರಗಡೆ ಮಾರ್ಕೆಟ್ಗೆ ಸರಕುಗಳನ್ನು ಮಾರಾಟ ಮಾಡ್ತಿರ್ತಾರೆ. ಸೊ ಅವರ ವಿಚಾರದಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಸಕ್ಕರೆ ಸಹಕಾರ ಸಂಘಗಳು ಅಂತ ಬರ್ತವೆ. ಅಂದರೆ ಸಕ್ಕರೆಯನ್ನು ಉತ್ಪಾದನೆ ಮಾಡುವಂತಹ ಈ ಏನು ಆ ಒಂದು ಉತ್ಪಾದನೆಯನ್ನು ಸಂಸ್ಕರಿಸುವಂತಹ ಅಥವಾ ಅವುಗಳಿಗೆ ಸಂಬಂಧಪಟ್ಟಂತೆ ಕಬ್ಬುಗಳನ್ನು ಪೂರೈಕೆ ಮಾಡುವಂತಹ ಸಹಕಾರಿ ಸಂಘಗಳಾಗಿರ್ಬೋದು. ಅವುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಾಟ ಮಾಡುವಂಥದ್ದಾಗಿರ್ಬೋದು. ಹೀಗೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಈ ಸಹಕಾರಿ ಸಂಘಗಳು ಸ್ಥಾಪನೆ ಆಗಿರ್ತಾವೆ. ಇವುಗಳ ಒಂದು ಪ್ಲ್ಯಾನ್ ಏನಾಗಿರುತ್ತೆ ಅಂತಂದರೆ, ತಾವು ಕೊಡುವಂಥ ಕಚ್ಚಾ ವಸ್ತುಗಳಿಗೂ ಕೂಡ ಒಂದು ರೀತಿಯಾದ ನಿರ್ದಿಷ್ಟ ಬೆಲೆ ನಿಗದಿ ಮಾಡೋದಾಗಿರ್ಬೋದು, ಅಥವಾ ಇನ್ನಿತರೆ ಒಂದು ತಮ್ಮ ಸ್ವಾಮ್ಯದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಮತ್ತು ಲಾಭವನ್ನು ಪಡಲಿಕ್ಕೆ ಉದ್ದೇಶದಿಂದಲೇ ಈ ಸಹಕಾರ ಸಂಘಟನೆಗಳು ಅಥವಾ ಸಂಘಗಳು ಸ್ಥಾಪನೆ ಆಗಿರ್ತವೆ. ಓಕೆ, ನಮಗೆ ಬಹಳ ಡಿಫಿಕಲ್ಟ್ ಅನ್ನುವಂಗೆ ಕೆಲವೊಂದು ಕಾಯ್ದೆಗಳು ಬರ್ತಾ ಇರ್ತಾವೆ, ರಿಲೇಟೆಡ್ ಕ್ವಶನ್ಸ್ಗಳು ಬರ್ತಾ ಇರ್ತಾವಲ್ಲ, ಅಂಥ ಕ್ವಶನ್ಸ್ಗಳು ರಿಲೇಟೆಡ್ ಇರುವಂತಹ ಟಾಪಿಕ್ಸ್ ಅಂದರೆ ಲಿಸ್ಟ್ ಆಫ್ ಕೋಆಪರೇಟಿವ್ ಆ್ಯಕ್ಟ್ಸ್ ಇನ್ ಇಂಡಿಯಾ. ಅಂದರೆ ಈ ಸಹಕಾರ ಸಂಘಟನೆಗಳಿಗೆ, ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗೆ ಭಾರತದಲ್ಲಿ ಯಾವ್ಯಾವ ಕಾಯ್ದೆಗಳು ಬಂದಿದ್ದಾವೆ, ಅವು ಏನು ಹೇಳ್ತಾವೆ ಅವುಗಳ ಬಗ್ಗೆ ಅನ್ನುವಂಥದ್ದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮೀಣ ಅಭಿವೃದ್ಧಿ ಬಂತಂದರೆ, ಅಲ್ಲಿ ಸಹಕಾರಿ ಒಂದು ಸಂಘಟನೆಗಳಂತ ಬಂತಂದರೆ, ಸೊ ಅಲ್ಲಿ ಕ್ವಶನ್ಸ್ಗಳು ಹೈಲೈಟ್ ಆಗುವಂಥ ಚಾನ್ಸಸ್ಸು ಇಲ್ಲೇ ಜಾಸ್ತಿ ಇರತ್ತೆ. ಸೊ ಈಗ ಗಮನಿಸ್ಬೋದು, ಸಹಕಾರಿ ಪತ್ತಿನ ಸಂಘಗಳ ಕಾಯ್ದೆ ಅಂತ ಇದೆ. ಆ್ಯಕ್ಚುಲಿ 1904 ಅಂಥೇಳಿ. ಆ್ಯಕ್ಚುಲಿ ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೆ. ಮೊದಲಿಗೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಎಲ್ಲ ಸಹಕಾರಿ ಸಂಘಗಳು ರಿಜಿಸ್ಟ್ರೇಷನ್ ಆಗಿರಲಿಲ್ಲ. ಬಟ್ ಫಸ್ಟ್ ರಿಜಿಸ್ಟ್ರೇಷನ್ ಆಗಿದ್ದು ಗದಗ್ನಲ್ಲಿರುವಂಥ ಕಣಗಿನಹಾಳದಲ್ಲಿ ಆಗಿರುವಂಥ ಒಂದು ರೈತರ ಒಂದು ಸಂಘಟನೆ, ಅದು ಸಹಕಾರಿ ಸಂಘ ಆಗಿತ್ತು. ಹಾಗಾಗಿ ಇಡೀ ಭಾರತದಲ್ಲಿ ಅದು ಮೊದಲು ಅಂಥೇಳಿ ನಾವು ಕರಿತೀವಿ, ಅಂದರೆ 1905 ಅಂಥೇಳಿ. ಸೊ ಈಗ ಇದು ಭಾರತದಲ್ಲಿ ಮೊದಲ ಸಹಕಾರಿ ಕಾಯ್ದೆ ಆಗಿದೆ. ಹೌದು, ಎಕ್ಸಾಕ್ಟ್ಲಿ ನಮ್ಮ ಕ್ವಶನ್ ಕೇಳ್ತಿರ್ತಾರೆ, ಭಾರತದಲ್ಲಿ ಮೊದಲ ಸಹಕಾರಿ ಪತ್ತಿನ ಸಂಘಗಳ ಕಾಯ್ದೆ ಯಾವುದು ಅಂತೇಳಿ ಕ್ವಶನ್ ಕೇಳಿದರೆ, ಅಥವಾ ಯಾವಾಗ ಆಗಿತ್ತು ಅಂತ ಕೇಳಿದರೂ ಕೂಡ ಅದಕ್ಕೆ ಆನ್ಸರ್ ಮಾಡಬಹುದು, 1904 ಅಂಥೇಳಿ. ಇದಾದಮೇಲೆ ಕೇವಲ ಪತ್ತಿನ ಸಹಕಾರಿ ಸಂಘಗಳಿಗೆ ಅನ್ವಯ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಸಂಬಂಧಪಡುತ್ತೆ. ಓಕೆ, ಪತ್ತಿನ ಸಹಕಾರಿ ಸಂಘಗಳು, ಪತ್ತಿನ ಅಂದರೆ ಏನು, ಸಾಲಕ್ಕೆ ಸಂಬಂಧಪಟ್ಟಂತೆ, ಕೃಷಿ ಸಾಲಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಬ್ಯಾಂಕು ಏನು ವ್ಯವಹಾರ ಮಾಡುತ್ತಲ್ಲ ಆ ರೀತಿಯಾಗಿ ವ್ಯವಹಾರ ಮಾಡ್ತಾ ಇರುತ್ತೆ. ಸೊ ಮುಖ್ಯವಾಗಿ ಗ್ರಾಮೀಣ ರೈತರಿಗೆ ಸಾಲ ಒದಗಿಸುವ ಉದ್ದೇಶವನ್ನು ಇದು ಹೊಂದಿದೆ. ವೆರಿ ಇಂಪಾರ್ಟೆಂಟಾ. ಸೊ ಕ್ವಶನ್ಸನ್ನು ರಿಲೇಟೆಡಾಗಿ ಕೇಳ್ತಿರ್ತಾರೆ, ಯಾವುದಕ್ಕೆ ಯಾವುದು ಅಂಥೇಳಿ. ಸೊ ಆಲ್ಮೋಸ್ಟ್ ನಮಗೆ ಗೊತ್ತಿರಬೇಕಾಗತ್ತೆ. ಅದು ರೈತರ ಸಲುವಾಗಿಯೇ ಸ್ಥಾಪಿಸಲಾಗಿರುವಂತಹ ತಂದಿರುವಂತಹ ಮೊದಲ ಕಾಯ್ದೆ ಅಂತಲೇ ಅರ್ಥ ಇದು. ನೆಕ್ಸ್ಟ್ ಬರುವಂಥ ಕಾಯ್ದೆ ಯಾವುದು ಅಂದರೆ ಈ ಸಹಕಾರಿ ಸಂಘಗಳ ಕಾಯ್ದೆ. ಇಲ್ಲಿ ಆ್ಯಕ್ಚುಲಿ ಚೇಂಜ್ ಆಗಿದ್ದೇನು ಅಂದರೆ ಓನ್ಲಿ ಪತ್ತಿನ ಅನ್ನೋ ತೆಗೆದಿದ್ದಾರೆ, ಉಳಿದನ್ನು ಸೇಮ್ ಇದೆ. ಸಹಕಾರಿ ಸಂಘಗಳ ಕಾಯ್ದೆ ಅಂಥೇಳಿ ಏನಿದೆ ಸೇಮ್ ಇದೆ. ಬಟ್ ಇದು 1912. ಓಕೆನಾ, ಇದಾದಮೇಲೆ ನೆಕ್ಸ್ಟ್ ಇರುವಂಥದ್ದು 1912. ಈ ಒಂದು ಕಾಯ್ದೆ ಅಡಿಯಲ್ಲಿ ಏನಿದೆ, ಸಹಕಾರಿ ಚಳುವಳಿಯ ವ್ಯಾಪ್ತಿಯನ್ನು ವಿಸ್ತರಿಸಿತು. ಅಂದರೆ ಇನ್ನಷ್ಟು ಸಹಕಾರ ಸಂಘಗಳ ಒಂದು ಪ್ರಮಾಣ ಹೆಚ್ಚಾಯಿತು ಅಂತ ಕರಿಬೋದು ನಾವು. ಇನ್ನು ಎಲ್ಲ ವಿಧದ ಸಹಕಾರಿ ಸಂಘಗಳಿಗೆ ಅನ್ವಯ ಆಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟಾ. 1904 ಒಂದು ಪತ್ತಿನ ಸಹಕಾರಿ ಸಂಘಗಳಿಗೆ ಮಾತ್ರ, ಆದರೆ 1912ರಲ್ಲಿ ಹೊಂದಿರುವಂಥ ಕಾಯ್ದೆ ಏನಾಗಿದೆ, ಎಲ್ಲದಕ್ಕೂ ಸಂಬಂಧಪಡುತ್ತೆ. ಸ್ಪೆಷಲಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೂ ಕೂಡ ಇದು ಅನ್ವಯವಾಗುವಂಥ ಕಾಯ್ದೆ ಆಗಿದೆ. ಅಂದರೆ ಅಲ್ಲಿರುವಂಥ ಸಹಕಾರಿ ಸಂಘಗಳು ಹೆಂಗಿರಬೇಕು, ಸೊ ಅವುಗಳಿಗೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಅಪ್ ಮಾಡೋಕ್ಕೆ ಸಜೆಷನ್ ಮಾಡುವಂಥ ಕೆಲಸವನ್ನು ಈ ಒಂದು ಕಾಯ್ದೆ ಮಾಡಿದೆ ಅಂತ ಆಯಿತು. ಇದಾದಮೇಲೆ ಭಾರತ ಸರ್ಕಾರದ ಕಾಯ್ದೆ 1919. ಇದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಇಲ್ಲಿ ಸಹಕಾರಗಳನ್ನು ಅಥವಾ ಸಹಕಾರಿ ಸಂಘಗಳನ್ನು ಪ್ರಾಂತ್ಯ ಅಂದರೆ ರಾಜ್ಯ ವಿಷಯವನ್ನಾಗಿ ಮಾಡಿತು ಮತ್ತು ರಾಜ್ಯಗಳಿಗೆ ಸ್ವಂತ ಸಹಕಾರಿ ಕಾಯ್ದೆ ರೂಪಿಸುವ
ಅಧಿಕಾರವನ್ನು ನೀಡಿತ್ತು. ವೆರಿ ಇಂಪಾರ್ಟೆಂಟ್ ನೋಡಿ. 1919ರಲ್ಲಿ ಆಯಾ ರಾಜ್ಯಗಳು, ಅವಾಗ ರಾಜ್ಯ ಅಂತಿರಲಿಲ್ಲ, ಪ್ರಾಂತ್ಯ ಅಂತ ಕರಿತಿದ್ವಿ, ಬಟ್ ಅವುಗಳನ್ನ ಈಗ ರಾಜ್ಯ ಅಂತ ಕರಿತಾ ಇದ್ದೀವಿ. ಈಗ ನಮ್ಮ ದೇಶದಲ್ಲಿ ರಾಜ್ಯಗಳೇನು ಆಗಿದಾವಲ್ಲ ಡಿವೈಡು, ಅವೆಲ್ಲ ಮೊದಲು ಪ್ರಾಂತ್ಯಗಳು ಅಂತ ನಾವು ಕರಿತಾ ಇದ್ವಿ. ಈಗ ಅವು ಪ್ರಾಂತ್ಯಗಳನ್ನ ಏನು ಮಾಡಿದರು ಅಂದರೆ ಭಾಷಾವಾರು ಡಿವೈಡ್ ಮಾಡಿ ಏನು ಮಾಡಿದ್ರು, ಎಲ್ಲಿ ಯಾವ ಭಾಷೆನ ಹೆಚ್ಚು ಮಾತಾಡ್ತಾರೆ ಆ ಭಾಷೆಗೆ ಅನುಗುಣವಾಗಿ ಆಯಾ ರಾಜ್ಯಗಳ ಒಂದು ಗಡಿಯನ್ನು ನಿರ್ಧಾರ ಮಾಡಿ ಅದನ್ನು ಏನು ಮಾಡಲಾಯಿತು, ಸಂವಿಧಾನಾತ್ಮಕವಾಗಿ ಜಾರಿಗೊಳಿಸಲಾಯಿತು. ಬಟ್ ಇಲ್ಲಿ ಇದೆ ನೋಡಿ, 1919ರಲ್ಲಿ ಆಯಾ ಪ್ರಾಂತ್ಯಗಳಿಗೆ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಕಾಯ್ದೆಗಳನ್ನ ತಾವೇ ರೂಪಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿತು ಅಂತ ಅರ್ಥ. ಇದಾದಮೇಲೆ ಭಾರತ ಸರ್ಕಾರದ ಕಾಯ್ದೆ ಇನ್ನೊಂದಿದೆ, 1935. ಆ್ಯಕ್ಚುಲಿ ಭಾರತ ನಮ್ಮದು ರಿಸರ್ವ್ ಬ್ಯಾಂಕ್ ಕೂಡ ಸ್ಥಾಪನೆ ಆಗಿದ್ದು ಆವಾಗಲೇ. ಸೊ ರಾಜ್ಯಗಳ ನಿಯಂತ್ರಣಗಳನ್ನು ಇನ್ನಷ್ಟು ಬಲಪಡಿಸಿತು ಅಂತೇಳಿ, ಅಂದರೆ ಪ್ರತ್ಯೇಕ ರಾಜ್ಯ ಸಹಕಾರಿ ಕಾಯ್ದೆಗಳ ಆಧಾರವಾಗಿತ್ತು ಅಂತ ಅರ್ಥ. ಅಂದರೆ ಇಲ್ಲಿ ಏನು ಅವಕಾಶ ಕೊಡ್ತಲ್ಲ ಅದನ್ನು ಮತ್ತಷ್ಟು ಸ್ಟ್ರಾಂಗ್ ಆಗಿ ರಾಜ್ಯಗಳಲ್ಲಿ ಹೇಗೆ ಸಹಕಾರಿ ಸಂಘಗಳು ಸ್ಥಾಪನೆ ಆಗ್ತಾವ ಅವುಗಳಿಗೆ ಇನ್ನಷ್ಟು ಹೆಚ್ಚಿನ ಅಧಿಕಾರವನ್ನು ಕೊಡುವಂಥ ಕೆಲಸ ಈ 1935ರ ಭಾರತದ ಸರ್ಕಾರ ಕಾಯ್ದೆ ಏನು ಮಾಡುತ್ತೆ, ಹೇಳಿಕೊಡುತ್ತೆ. ಒಟ್ಟಾರೆಯಾಗಿ ದೇಶ ಹೇಗಿದೆ ಅಂತಂದರೆ, ಹಳ್ಳಿಗಳಿಂದ ಕೂಡಿರುವಂತಹ ಭಾರತ ದೇಶ. ಮೊದಲು ಹಳ್ಳಿಗಳನ್ನು ನಾವು ಅಭಿವೃದ್ಧಿ ಮಾಡಬೇಕಾಗಿದೆ. ಹಾಗಾಗಿ ಹಳ್ಳಿಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಇಂಥ ಸಹಕಾರಿ ಸಂಘಗಳು ಹೆಚ್ಚು ಹೆಚ್ಚು ಸ್ಥಾಪನೆ ಆಗೋದ್ರಿಂದ ಅಲ್ಲಿರುವಂಥ ಸಮಸ್ಯೆಗಳನ್ನು, ಸಾಮಾಜಿಕ ಆರ್ಥಿಕ ಎಷ್ಟೋ ಸಮಸ್ಯೆಗಳನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಎಲ್ಲವನ್ನೂ ಕೂಡ ಸರ್ಕಾರನೇ ಮಾಡಲಿಕ್ಕಾಗಂಗಿಲ್ಲ. ಹೀಗಾಗಿ ಇವುಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟಿತು ಅಂದ್ರೆ ಸರ್ಕಾರ ಕೊಟ್ಟಿತು ಅಂತೇಳಿ ನಾವು ಗಮನಿಸ್ಬೋದು. ಬಟ್ ಅದು ಸ್ವತಂತ್ರ ಪೂರ್ವಕ್ಕಿಂತ ಇದೆಲ್ಲ ಮೊದಲಾಗಿರುವಂಥದ್ದು. ಬಟ್ ಈಗ ಸ್ವತಂತ್ರ ನಂತರ ಏನಾಯಿತು ಅಂತ ಅದನ್ನು ಕೂಡ ಲಿಸ್ಟ್ ಇದೆ. ಸೊ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ, ಬಟ್ ಇದು ಮಾತ್ರ ಕ್ಲಿಯರ್ ಇರಲಿ. ಓಕೆ, ಈಗ ಬರ್ತಾ ಇರೋದು ಸ್ವತಂತ್ರ ನಂತರ. ಓಕೆನಾ. ಈಗ ಎಕ್ಸಾಕ್ಟ್ಲಿ ನಮಗೆಲ್ಲ ಗೊತ್ತಿರುವಂಗೆ 1947ರ ನಂತರ ಬಂದಿರುವಂತಹ ಸಹಕಾರಿ ಕಾಯ್ದೆಗಳಿವೆಲ್ಲ ರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆಗಳು ಅಂತೇಳಿ ಏನು ಬರ್ತಾವಲ್ಲ, ಇವಕ್ಕೆ ನಾವು ಏನು ಕರಿತೀವಿ ಸ್ವಾತಂತ್ರ್ಯ ನಂತರ ಬಂದಿರುವಂಥದ್ದು. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಸಹಕಾರಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಉದಾಹರಣೆಗೆ 2 ರೀತಿ. ಕರ್ನಾಟಕದಲ್ಲಿ ಯಾವ್ದು ಬಂತು, ಕರ್ನಾಟಕ ಸಹಕಾರಿ ಸಂಘ ಕಾಯ್ದೆ ಬಂದಿದ್ದೆವಾಗ ನೆನಪಿಟ್ಕೊಳ್ಳಿ 1959 ಕರ್ನಾಟಕದಲ್ಲಿ ಬಂದಿರುವಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ಬಂದಿರುವಂಥದ್ದು 60. ಎರಡು ನೋಡಿ, ಒಂದು ವರ್ಷ ಮಾತ್ರ ಇದು ಡಿಫ್ರೆನ್ಸ್ ಇದೆ. 1959ರಲ್ಲಿ ಕರ್ನಾಟಕದಲ್ಲಿ ಮತ್ತು 1960ರಲ್ಲಿ ಮಹಾರಾಷ್ಟ್ರದಲ್ಲಿ ಬಂದಿರುವಂತಹ ಕಾಯ್ದೆ ಇದು. ಅಂದರೆ ಇದೆಲ್ಲ ಸಹಕಾರಿ ಸಂಘಗಳ ಅಭಿವೃದ್ಧಿಗಾಗಿ ಜಾರಿಗೊಳಿಸಲಾಗಿರುವಂಥ ಕಾಯ್ದೆಗಳು ಹೌದು, ಮತ್ತು ಆಯಾ ರಾಜ್ಯಗಳು ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತವೆ. ಸೊ ಈ ಒಂದು ನಿಟ್ಟಿನಲ್ಲಿ ಸುಧಾರಣೆಗಳು ಸ್ವತಂತ್ರ ನಂತರ ಆದವು ಅಂಥೇಳಿ ಗಮನಿಸ್ಬೋದು. ನೆಕ್ಸ್ಟ್ ಬಂದಿರುವಂಥದ್ದು ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ. ಓಕೆ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ಕರಿತೀವಲ್ಲ. ಈ ಕಾಯ್ದೆ 1968, ಆ್ಯಕ್ಚುಲಿ 1968 ಸಹಕಾರಿ ಸಂಘಗಳ ಅಭಿವೃದ್ಧಿಗಾಗಿ ಮತ್ತು ಹಣಕಾಸು ಮತ್ತು ತಾಂತ್ರಿಕ ನೆರವನ್ನು ಒದಗಿಸುತ್ತದೆ. ಓಕೆನಾ. ಈ ಕಾಯ್ದೆ ಅಡಿಯಲ್ಲಿ ಏನು ಸುಧಾರಣೆಗಳಾದವು ಅಂತಂದರೆ, ಇನ್ನಷ್ಟು ಸುಧಾರಣೆ ಮಾಡುವ ಉದ್ದೇಶ ಮತ್ತು ಆಯಾ ಸಹಕಾರಿ ಸಂಘಗಳಿಗೆ ಹಣಕಾಸನ್ನು ಒದಗಿಸಿ ಇನ್ನಷ್ಟು ಅವನ ತಾಂತ್ರಿಕವಾಗಿ ಸುಧಾರಣೆಯತ್ತ ಸಾಗಿಸುವಂಥ ನಿಟ್ಟಿನಲ್ಲಿ ಈ ಕಾಯ್ದೆಯಲ್ಲಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸಲಾಯಿತು ಅಂಥೇಳಿ. ಹಾಗಾಗಿ 1962ರಲ್ಲಿ ಇದನ್ನು ಮಂಡನೆ ಮಾಡಲಾಯಿತು. ಇದಾದಮೇಲೆ ಬಹುರಾಜ್ಯ ಸಹಕಾರಿ ಸಂಘದ ಕಾಯ್ದೆ ನೋಡಿ, ಮತ್ತೆ 1984ರಲ್ಲಿ ಅಂದರೆ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಏನಾಗ್ಬೋದು ಕಾರ್ಯನಿರ್ವಹಿಸುತ್ತಿರುವ ಸಹಕಾರಿ ಸಂಘಗಳಿಗೆ ನಂತರ ಇದನ್ನು ರದ್ದುಪಡಿಸಲಾಯಿತು. ವೆರಿ ಇಂಪಾರ್ಟೆಂಟಾ. ಇದು ಬಂದಿದ್ದು ಆ್ಯಕ್ಚುಲಿ 1984. ಏನಾಗಿತ್ತು, ಒಂದು ರಾಜ್ಯಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಕೆಲವೊಂದು ಸಹಕಾರಿ ಸಂಘಗಳು ಏನಾಗಿರ್ತಾವ ಸ್ಥಾಪನೆ ಆಗಿರ್ತವೆ. ಈಗ ಬ್ರ್ಯಾಂಚ್ ಅಂತ ಅದಾವೆ ನೋಡಿ. ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಂಗೆ ವಿಶ್ವದಲ್ಲಿ ಬೇರೆ ಬೇರೆ ಕಡೆಯೂ ಕೂಡ ಸಹಕಾರಿ ಸಂಘಗಳದಾವ. ಹಾಗೆಯೇ ಕರ್ನಾಟಕದಲ್ಲಿ, ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅದಾವ. ಬಟ್ ಈ ಒಂದು ಸ್ಥಿತಿಗಳಲ್ಲಿ ನಾವು ಗಮನಿಸಿದರೆ 1984ರಲ್ಲಿ ಆಗಿರುವಂಥದ್ದು ಏನು ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ವಿಸ್ತಾರ ಆಗಿದ್ದು ಬ್ರ್ಯಾಂಚ್ಗಳು. ಬಟ್ ಅದೇನಾಯಿತು ಅಂದರೆ ಆ ಒಂದು ಕಾಯ್ದೆಯನ್ನು ರದ್ದುಪಡಿಸಲಾಗಿದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳದಾವ. ಸೊ ಆದರೆ ಜಾರಿ ಆಗಿತ್ತು, ಬಟ್ ಅದನ್ನು ರದ್ದುಪಡಿಸಲಾಯಿತು. ಅದಕ್ಕೆ ಕಾರಣಗಳನ್ನ ನೆಕ್ಸ್ಟ್ ಕ್ಲಿಯರ್ ಆಗುತ್ತೆ ನಿಮ್ಗೆ. ಮತ್ತು ಇನ್ನೆಷ್ಟು ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ. ನೆಕ್ಸ್ಟ್ ನೋಡಿ,
ಇದು ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ ರಿಪೀಟ್ ಆಯಿತು ಮತ್ತೆ ಯಾವಾಗ 1984ರಿಂದ ಚೇಂಜ್ ಆಗಿ ಮತ್ತೆ ವಾಪಸ್ ಏನಾಯಿತು 2002ರಲ್ಲಿ ಮತ್ತೆ ಅಂದ್ರೆ 1984ರ ಕಾಯ್ದೆಯನ್ನು ಬದಲಿಸಿ, ಆ್ಯಕ್ಚುಲಿ ಇದು 1984ರ ಕಾಯ್ದೆಯನ್ನು ಚೇಂಜ್ ಮಾಡಿದ್ದೆ 2002ರಲ್ಲಿ ಅಂತ ಅರ್ಥ. ಇದು ಬದಲಿಸಿ 2 ಅಥವಾ ಹೆಚ್ಚು ರಾಜ್ಯಗಳಲ್ಲಿ ಓಕೆನಾ ಕಾರ್ಯನಿರ್ವಹಿಸುತ್ತಿರುವ ಸಹಕಾರಿ ಸಂಘಗಳಿಗೆ ಅನ್ವಯವಾಗುವಂತೆ ಕೆಲವೊಂದು ನಿಯಮಗಳನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದಾಗಿರ್ಬೋದು, ಇಂಥ ವಿಚಾರಗಳನ್ನು ಈ ಒಂದು ಕಾಯ್ದೆಯಡಿಯಲ್ಲಿ ಜಾರಿಗೆ ತರಲಾಯಿತು ಅನ್ನೋದು ಕ್ಲಿಯರ್ ಆಗತ್ತೆ. ಇದಾದಮೇಲೆ ಮತ್ತೆ ನೋಡಿ 97ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ, ಅಂದರೆ ಇದು ಆ್ಯಕ್ಚುಲಿ 2011ರಲ್ಲಿ ಆಗಿರುವಂಥದ್ದು. ಇಲ್ಲಿ ಸಹಕಾರಿ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿತು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಿರ್ತಾರೆ ಕೆಲವೊಂದು ಸಲ. ಸಹಕಾರಿ ಸಂಘಗಳಿಗೆ ಸಂವಿಧಾನಾತ್ಮಕವಾಗಿ ಸ್ಥಾನಮಾನ ನೀಡಿರುವಂಥ ತಿದ್ದುಪಡಿ ಯಾವುದು ಅಂತ ಕೇಳಬಹುದು, ಇಲ್ಲಾಂದರೆ ಯಾವ ಕಾಯ್ದೆ ಅಂತ ಕೇಳಬಹುದು. ಓಕೆನಾ. ಸೊ ಹೀಗಾಗಿ ಅಲ್ಲಿ ಸೇರಿಸುವಂಥ ವಿಷಯಗಳು ಅಥವಾ ಯಾವ ವಿಧಿಯಲ್ಲಿ ಸೇರಿಸಲಾಗಿದೆ ಇದನ್ನು, ಎಸ್ ವಿಧಿ 19(1)C, ವಿಧಿ 43B ಮತ್ತು ಭಾಗ 11B ಮತ್ತು ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ವಿಷಯವನ್ನು ಅಲ್ಲಿ ಮಂಡನೆ ಅದನ್ನು ಸೇರಿಸಲಾಗಿದೆ. ಇದ್ರ ಮೂಲಕ 1904ರಿಂದ ಏನು ಸ್ಟಾರ್ಟ್ ಆಗಿದೆ ಈ ಸಹಕಾರಿ ಸಂಘಗಳ ಒಂದು ಕಾಯ್ದೆಗಳು ಅಪ್ ಟು 2011ವರೆಗೂ ಕೂಡ ಸಂವಿಧಾನಾತ್ಮಕವಾಗಿ ಅವು ಸಂವಿಧಾನಾತ್ಮಕವಾಗಿ ವಿಧಿಗಳನ್ನು ಬದಲಿಸುವ ಅಥವಾ ತಿದ್ದುಪಡಿ ಮಾಡುವ ಮೂಲಕನ ಸಂವಿಧಾನಾತ್ಮಕವಾಗಿ ತಮ್ಮ ಕಾರ್ಯನಿರ್ವಹಿಸುವಲ್ಲಿ ಮಹತ್ವದ ಕೆಲಸವನ್ನು ಮಾಡಿದವ ಅನ್ನೋದು ಈ ಎಲ್ಲ ಮಾಹಿತಿಯಿಂದ ನಮಗೆ ಕ್ಲಿಯರ್ ಆಗುತ್ತೆ. ಈಗ ನಾವು ನೋಡ್ತಾ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಸಹಕಾರಿ ಸಂಘಗಳ ಪಾತ್ರ ಏನು, ಸೊ ಇವು ಹೇಗೆ ಕೆಲಸ ಮಾಡ್ತಾವ, ಇವುಗಳಿಂದ ಆ್ಯಕ್ಚುಲಿ ಏನು ಸುಧಾರಣೆಗಳಾಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇನ್ಮೇಲೆ ಒಂದೊಂದಾಗಿ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಪಾಯಿಂಟನ್ನು ನಾವು ಹೈಲೈಟ್ ಮಾಡೋದು ಹೇಗಿದೆ ಅಂತಂದ್ರೆ, ಇಲ್ಲಿ ಭಾರತದಲ್ಲಿ ಸಹಕಾರಿ ಸಂಘಗಳು ಏನಾಗಿದ್ದಾವ, ಕೃಷಿ, ಸಾಲ ಮತ್ತು ಬ್ಯಾಂಕಿಂಗ್ ಆಗಿರ್ಬೋದು, ವಸತಿ ಆಗಿರ್ಬೋದು, ಮಹಿಳಾ ಕಲ್ಯಾಣದಂತಹ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಸಾಂಪ್ರದಾಯಿಕ ಬ್ಯಾಂಕಿಂಗ್ ಸೇವೆಗಳನ್ನು ತಡೆಯಲು ತೊಂದರೆ ಅನುಭವಿಸುತ್ತಿರುವ ರೈತರು ಮತ್ತು ಸಣ್ಣ ಉದ್ಯಮಗಳಿಗೆ ಸಾಲ ನೀಡುವ ಮೂಲಕ ಅವು ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಓಕೆನಾ. ಇದಾದಮೇಲೆ ನೆಕ್ಸ್ಟು, ಈ ಸಂಘಗಳು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ಥಳೀಯ ಸಮುದಾಯಗಳನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಏನು ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಏನು ಸಮುದಾಯಗಳಲ್ಲಿ ಕೆಲವೊಂದು ಕೀಳು ಮೇಲು ಅಥವಾ ಆರ್ಥಿಕವಾಗಿ ದುರ್ಬಲ ಶ್ರೀಮಂತ ಹೀಗೇನು ವ್ಯತ್ಯಾಸಗಳದಾವಲ್ಲ, ಇವನಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳನ್ನ ಕಡಿಮೆ ಮಾಡೋದಾಗಿರ್ಬೋದು. ಇನ್ನೊಂದು ರೀತಿ ಯಾರಿಗೆ ಅವುಗಳ ಒಂದು ಸುಧಾರಣೆ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೋ ಅಂಥವರು ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡಿಕೊಂಡು ಅವರು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬಹುದಾಗಿದೆ ಅನ್ನೋದನ್ನು ಇದು ಪ್ರೂವ್ ಮಾಡುತ್ತೆ. ಹಾಗಾಗಿ ಸಹಕಾರಿ ಸಂಘಗಳ ಒಂದು ಪ್ರಮಾಣ ಹೆಚ್ಚಾದಂತೆ ಅವುಗಳ ಕಾರ್ಯಪ್ರವೃತ್ತಿ, ಅವುಗಳ ಕಾರ್ಯದಕ್ಷತೆ ಹೆಚ್ಚಾಯಿತು ಅಂತಂದರೆ, ಉತ್ತಮವಾಗಿ ಅವು ಕಾರ್ಯನಿರ್ವಹಣೆ ಮಾಡ್ಕೊತ ಹೋದವು ಅಂತಂದರೆ 100% ಗ್ರಾಮಗಳ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಅಂದರೆ ಎಲ್ಲನೂ ಕೂಡ ಸರ್ಕಾರ ಬಂಧನ ಮಾಡಬೇಕಂತೇನಿಲ್ಲ. ಹೀಗೆ ನಾವು ಅಲ್ಲಿ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡಿಕೊಂಡು ತಮ್ಮದೇ ಆದ ಒಂದು ಹೊಸ ವಿಧಾನಗಳ ಮೂಲಕ ಮತ್ತು ಸರ್ಕಾರದ ಕೆಲವೊಂದು ಸಹಾಯಗಳನ್ನ ಪಡ್ಕೊಂಡು ನಾವು ಅಭಿವೃದ್ಧಿಯನ್ನು ಹೊಂದಬಹುದಾಗಿದೆ. ಇದಾದಮೇಲೆ ಗ್ರಾಮೀಣ ಆದಾಯವನ್ನು ಹೆಚ್ಚಿಸುವುದಾಗಿರ್ಬೋದು, ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸುವುದಾಗಿರ್ಬೋದು ಮತ್ತು ರೈತರಿಗೆ ಉತ್ತಮ ಮಾರುಕಟ್ಟೆ ಅವಕಾಶಗಳನ್ನು ಪಡೆಯಲು ಸರ್ಕಾರವು ಸಹಕಾರಿ ಸಂಸ್ಥೆಗಳು ಮತ್ತು PACSಗಳನ್ನು ಸಬಲೀಕರಣಗೊಳಿಸುತ್ತಿದೆ. ಅಂದ್ರೆ PACS ಅಂದರೆ ಅರ್ಥ ಏನು, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ ಅಂತೇಳಿ ಅರ್ಥ. ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ ಅಂತ ಕರಿತೀವಿ. ಅವುಗಳನ್ನು ಇಂಪ್ರೂವ್ಮೆಂಟ್ ಮಾಡುವಂಥ ಉದ್ದೇಶ ಆಗಿರ್ಬೋದು. ಮತ್ತು ನೆಕ್ಸ್ಟು ಈ ಸುಧಾರಣೆಗಳು
ಭಾರತದ ಬೆಳವಣಿಗೆಯ ಕಥೆಯಲ್ಲಿ ಅಂದರೆ ಭಾರತದ ಬೆಳವಣಿಗೆ ಏನು ಹೊಂದ್ತಾ ಇದೆಯಲ್ಲ ಆ ಒಂದು ಇಂಪ್ರೂವ್ಮೆಂಟಲ್ಲಿ ಸಹಕಾರಗಳನ್ನು ಪ್ರಮುಖ ಪಾತ್ರ ವಹಿಸುವಂತೆ ಮಾಡುವ ಗುರಿಯನ್ನು ಹೊಂದಿದೆ. ಓಕೆನಾ, ಸರ್ಕಾರನೂ ಕೂಡ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಅರ್ಥ. ಒಟ್ಟಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಆಗಲಿಕ್ಕೆ ಕೇವಲ ಯೋಜನೆಗಳನ್ನು ತರೋದು ಅಷ್ಟೇ ಅಲ್ಲ, ಅಲ್ಲಿ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಈ ಕೆಲಸಗಳು ನಡೀತಾ ಇದ್ದಾವಂತಾಯಿತು. ಇದಾದಮೇಲೆ ನೆಕ್ಸ್ಟು ಥರ್ಡ್ ಪಾಯಿಂಟನ್ನು ನಾವು ಹೈಲೈಟ್ ಮಾಡ್ಬೋದು. PACS ಆಗಲೇ ಹೇಳಿದಲ್ಲ, ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಅಂಥೇಳಿ. ಗ್ರಾಮೀಣ ಮಟ್ಟದಲ್ಲಿ ರೈತರಿಗೆ ಅಲ್ಪಾವಧಿ ಸಾಲಗಳು, ಬೀಜಗಳು, ರಸಗೊಬ್ಬರ, ಓಕೆನಾ, ಮತ್ತು ಅಗತ್ಯ ಸೇವೆಗಳನ್ನು ಒದಗಿಸುವ ತಳಮಟ್ಟದ ಸಹಕಾರಿ ಸಾಲ ಸಂಸ್ಥೆಗಳಾಗಿವೆ. ಕೆಳಮಟ್ಟದ ಅಂದರೆ ಯಾಕೆ ಕರಿಬೇಕಾಯಿತು ಅಂದರೆ, ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ ಥರ ಅಲ್ಲ ಇವು, ಓಕೆನಾ. SBI ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ ಹೀಗೆಲ್ಲ ಆ ರೀತಿ ಅಲ್ಲ. ಇದು ಓನ್ಲಿ ಗ್ರಾಮೀಣ ಮಟ್ಟದಲ್ಲಿ ರೈತರಿಗಂತೆ, ರೈತರ ಅಭಿವೃದ್ಧಿಗಾಗಿ, ಬಡ ಜನರ ಅಭಿವೃದ್ಧಿಗಾಗಿ ಸ್ಥಾಪಿಸಲಾಗಿರುವಂಥ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳು ಅಂತೇಳಿ ಹಿಂಗೆ ಕರಿತೀವಿ. ನೆಕ್ಸ್ಟು ಇದು ಭಾರತದ ಸಹಕಾರಿ ಸಾಲ ರಚನೆಯ ಬೆನ್ನೆಲುಬನ್ನು ರೂಪಿಸುತ್ತದೆ. ಹೌದು, ಸಾಲ ರಚನೆ ಅಂದರೆ ಅರ್ಥ ಏನು ಅಂತಂದರೆ, ಭಾರತ ಎಷ್ಟೋ ಬ್ಯಾಂಕ್ಗಳನ್ನು ಭಾರತದಲ್ಲಿ ಎಷ್ಟೋ ಬ್ಯಾಂಕ್ಗಳು ಸ್ಥಾಪನೆ ಆಗಿದಾವ, ಖಾಸಗಿ, ಸರ್ಕಾರಿ ಎಲ್ಲನೂ ಕೂಡ ಇದೆ. ಅದ್ರ ಜೊತೆಗೇ ಈ ಸಹಕಾರಿ ಸಂಘಗಳನ್ನು ಸ್ಥಾಪಿಸುವ ಮೂಲಕ ಸಹಕಾರಿ ಪತ್ತಿನ ಸಂಘಗಳನ್ನು ಸ್ಥಾಪನೆ ಮಾಡುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಬೋದಾಗಿದೆ. ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ ಹಾಗೆ ಹೇಗೆ ಮಾಡ್ಬೋದು ಅಂತಾರೆ, ಈಗ ಒಬ್ಬ ರೈತ ಈ ದಲ್ಲಾಳಿಗಳು ಅಥವಾ ಏನು ನಾವು ಹಿಂದಿನ ಕಾಲದಲ್ಲಿ ಏನು ಕರಿತಿದ್ವಿ ಜಮೀನ್ದಾರಿಗಳು, ಸೊ ಅಥವಾ ಮಾಲೀಕರು, ಶ್ರೀಮಂತರು, ಸಾಹುಕಾರರು ಹೀಗೆಲ್ಲ ಏನು ಕರಿತಿದ್ರಲ್ಲ, ಸೊ ಅವರಿಂದ ರೈತರು ಸಾಲವನ್ನು ತಗೋಬೇಕಾಯ್ತಂದ್ರೆ ಅದಕ್ಕೆ ಹೆಚ್ಚಿನ ಬಡ್ಡಿಯನ್ನು ಕೊಟ್ಟು ಏನು ಮಾಡಬೇಕಾಗಿತ್ತು, ಅದನ್ನು ಮರುಪಾವತಿ ಮಾಡಬೇಕಾಗ್ತಿತ್ತು. ಇಲ್ಲಾಂದರೆ ಈ ದಲ್ಲಾಳಿಗಳು ಅಥವಾ ಬಡ್ಡಿಯನ್ನು ಆಡುವವರು ಅಂತ ಇರ್ತಾರೆ ನೋಡಿ, ಲೇವಾದೇವಿಗಾರರು, ಸೊ ಹೀಗೆಲ್ಲ ಏನು ಕರಿತೀವಲ್ಲ, ಸೊ ಇವರ ಒಂದು ಹತ್ತಿರ ಏನಾದರೂ ಸಾಲ ತೆಗೆದುಕೊಂಡ್ಬಿಟ್ರೆ ಅದನ್ನು ವಾಪಸ್ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ ರೈತರಿಗೆ. ಯಾಕೆ ಅಂತ ನಾವು ಗಮನಿಸಿದಾಗ ಆ ಸಾಲದ ಮೇಲೆ ಇರುವಂಥ ಬಡ್ಡಿ ದರ ಬಹಳ ಹೆಚ್ಚಿತ್ತು. ಹೀಗಾಗಿ ರೈತರು ಕೇವಲ ಬಡ್ಡಿಯನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಅಂಥ ಒಂದು ಸ್ಥಿತಿಯಲ್ಲಿ ಈ ಒಂದು ರೈತರ ಸ್ಥಿತಿಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಈ ಸಹಕಾರಿ ಪತ್ತಿನ ಕೃಷಿ ಬ್ಯಾಂಕ್ಗಳು ಸ್ಥಾಪನೆ ಆಗಿದಾವೆ. ಇವೇನು ಮಾಡ್ತಾವಂದ್ರೆ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾವೆ ಮತ್ತು ಅದನ್ನು ವ್ಯವಸ್ಥಿತವಾಗಿ ಮರುಪಾವತಿ ಮಾಡ್ಕೊಳ್ತಾವೆ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಸಭೆಗಳಾಗ್ತಾ ಇರ್ತಾವೆ, ಮತ್ತು ಎಲೆಕ್ಷನ್ಗಳು ನಡೀತಾ ಇರ್ತಾವೆ, ಮತದಾನ ನಡೀತಾ ಇರುತ್ತೆ, ಅಧ್ಯಕ್ಷರು, ಉಪಾಧ್ಯಕ್ಷರು ಹೀಗೆಲ್ಲ ನೇಮಕ ಆಗ್ತಾ ಇರ್ತಾರೆ, ಸದಸ್ಯರು ಇರ್ತಾರೆ. ಹೀಗೆ ರೈತರ ಒಂದು ಸಂಘ ಇದು. ಇನ್ನೊಂದು ರೀತಿ ಹೇಳಬೇಕಂದ್ರೆ ರೈತರು ತಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವ ಸಲುವಾಗಿ ಮಾಡಿಕೊಂಡಂಥ ಸಂಘಗಳು ಅಥವಾ ಸಹಕಾರಿ ಸಂಘ ಅಂತ ಏನು ಕರಿತೀವಲ್ಲ, ಸೊ ಅದರ ಒಂದು ವಿಶೇಷತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಓಕೆ, ನಾವು ಈಗೂ ಭಾಳ ಅಂದರೆ ಈ ಸಹಕಾರಿ ಸಂಘಗಳ ಬಗ್ಗೆ ಬಹಳ ಡೆಪ್ತಾಗಿ ಹೋಗ್ತಾ ಇದ್ದೀವಿ. ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೆಚ್ಚಾಗಿ ನಾವು ಕಲೆಕ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಇದನ್ನು 2025 ಈಗ ಮುಗಿದಿದೆ. ಆ್ಯಕ್ಚುಲಿ 2025 ಮುಗಿಯುತ್ತೆ, ಈಗ 26ರಲ್ಲಿ ನಾವು ಆ್ಯಕ್ಚುಲಿ ಇರೋದ್ರಿಂದ, ಸೊ ಈಗ 2025 ಏನಂತ ಕರೆಯಲಾಗುತ್ತಂದರೆ ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂಥದ್ದು ಇದು. ಓಕೆನಾ, ವಿಶ್ವಸಂಸ್ಥೆ ಏನು ಮಾಡಿದೆ, 2025 ಏನು ಮಾಡಿದೆ, ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂತ ಘೋಷಣೆ ಮಾಡಿದೆ. ಓಕೆನಾ, ವೆರಿ ಇಂಪಾರ್ಟೆಂಟ. ಇದನ್ನು ನಾವು ವಿಶೇಷವಾಗಿ ಗಮನಿಸಲೇಬೇಕಾಗತ್ತೆ. ಇದನ್ನು ಈ ವರ್ಷ ಅಂದರೆ ಜುಲೈ 5ರಂದು ಜಗತ್ತು ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು ಆಚರಿಸಲಿದೆ. ಅಂದರೆ 2005ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಥೀಮ್ ಏನಾಗಿತ್ತು ಅಂದರೆ, ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತವೆ. ನೋಡಿ, ಎಷ್ಟು ವಿಶ್ವಸಂಸ್ಥೆಯಿಂದಲೇ ಇವುಗಳಿಗೆ ಇಷ್ಟೊಂದು ಮಾನ್ಯತೆ ಸಿಕ್ಕಿದೆ. ಅಂದರೆ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸಹಕಾರಿ ಸಂಘಗಳು, ಸಹಕಾರಿ ಸಂಸ್ಥೆಗಳು ಅದಾವಂತನೇ ಅರ್ಥ ಆಯಿತು. ಓಕೆನಾ, ಸೊ ಹಾಗಾಗಿ ಅವುಗಳಿಂದಲೂ ಕೂಡ ಆ ದೇಶದಲ್ಲಿ ಬಡ ಜನರಿಗೆ, ರೈತರಿಗೆ ಅಥವಾ
ಏನು ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರುವಂಥವ್ರು ಅವರಿಗೂ ಕೂಡ ಹೆಲ್ಪ್ ಮಾಡಲಿ ಅಂತ ತಿಳ್ಕೊಂಡು ಬಹಳ ಕೆಲಸಗಳನ್ನು ಈ ಒಂದು ಸಹಕಾರಿ ಸಂಘಗಳ ಮೂಲಕ ಮಾಡಬಹುದಾಗಿದೆ ಅನ್ನೋದನ್ನು ವಿಶ್ವಸಂಸ್ಥೆನೇ ಹೇಳಿದೆ. ಇದ್ರ ಜೊತೆಗೇ ಕೇಂದ್ರ ಸಚಿವ ಅಮಿತ್ ಶಾ ಜುಲೈ 5ರಂದು ಗುಜರಾತಿನ ಆನಂದದಲ್ಲಿ ದೇಶದ ಮೊದಲ ರಾಷ್ಟ್ರೀಯ ಮಟ್ಟದ ಸಹಕಾರಿ ವಿಶ್ವವಿದ್ಯಾಲಯ ಯಾವುದು ಅಂದರೆ ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ಜುಲೈ 5 ಅಂತಂದರೆ ನಮಗೆಲ್ಲ ಗೊತ್ತಿರಲಿ, ಈಗ ಸದ್ಯಕ್ಕೆ ಪ್ರೆಸೆಂಟ್ ಇರುವಂಥ ಸಿಚುವೇಶನ್ ಇದೆಲ್ಲ. ಸೊ ಇದನ್ನು ನಾವು ಗಮನಿಸ್ತಾ ಹೋದರೆ ನಮ್ಮ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಎಲ್ಲ ದೇಶಗಳಲ್ಲಿ ಈ ಸಹಕಾರಿ ಸಂಘಗಳ ಅಥವಾ ಸಹಕಾರಿ ಸಂಸ್ಥೆಗಳ ಒಂದು ಪಾತ್ರ ಬಹಳನ ಇಂಪಾರ್ಟೆಂಟ್ ಇದೆ ಅಂತ ಆಯಿತು. ಇದ್ರ ಜೊತೆಗೇ ವಿಶ್ವದಾದ್ಯಂತ ಟೋಟಲ್ ಎಷ್ಟು ನೋಡಿ 3 ಮಿಲಿಯನ್ ಸಹಕಾರಿ ಸಂಸ್ಥೆಗಳಿದ್ದು, ಓಕೆನಾ. ಇದು ಈಗಾಗಲೇ ಗೋರ್ಮೆಂಟ್ ಬಿಡುಗಡೆ ಮಾಡಿರುವಂತಹ ರಿಪೋರ್ಟ್ ಇದು. ಸೊ ಅದರೊಳಗಿಂದ ಇರುವಂಥ ಮಾಹಿತಿ ಇದು. ನೆಕ್ಸ್ಟು 300 ದೊಡ್ಡ ಸಹಕಾರಿ ಸಂಸ್ಥೆಗಳು USD ಅಂದರೆ USD ಒಳಗೆ ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಒಳಗೆ ನಾವು ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ? 2409.41 ಬಿಲಿಯನ್ ವಹಿವಾಟುಗಳು ನಡೆಸುತ್ತವೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಶ್ವದಲ್ಲಿ, ಅದರಲ್ಲಿ ಬಹಳ ದೊಡ್ಡ ಸಂಸ್ಥೆಗಳು ಟೋಟಲ್ 300 ಅದಾವಂತ. ಅದರಲ್ಲಿ ಸಣ್ಣ ಸಣ್ಣ ಸಂಸ್ಥೆಗಳು ಬೇರೆ, ದೊಡ್ಡ ಸಂಸ್ಥೆಗಳ ಮೂಲಕನೇ ಇಷ್ಟೊಂದು ದೊಡ್ಡ ಮಟ್ಟದ ವ್ಯವಹಾರಗಳು ನಡೀತಾ ಇದ್ದಾವೆ. ನೆಕ್ಸ್ಟು ಭಾರತ ಸರ್ಕಾರವು ಪ್ರಾಥಮಿಕ ಕೃಷಿ ಸಾಲ ಸಂಘಟನೆ ಆಗಲೇ ಹೇಳಿದಂಗೆ PACS ಅಂತ ಏನು ಕರೆಯುತ್ತೀವಿ ಮಾದರಿ ಉಪಕಾನೂನುಗಳನ್ನು ಹೊರಡಿಸಿದೆ. ಅವುಗಳ ಕಾರ್ಯನಿರ್ವಹಣೆಯನ್ನು ಪ್ರಮಾಣೀಕರಿಸಲು ಮತ್ತು ಆಧುನೀಕರಿಸಲು ಈ ಕಾಯ್ದೆಯನ್ನು ಏನು ಮಾಡಲಾಗಿದೆ ಅಥವಾ ಈ ಒಂದು ಕಾನೂನುಗಳನ್ನು ರಚನೆ ಮಾಡಲಾಗಿದೆ. ಇನ್ನು PACSಗಳನ್ನು ಗಣಕೀಕರಣಕ್ಕಾಗಿ ಅನುಮೋದಿಸಲಾಗಿದೆ. ಗಣಕೀಕರಣ ಅಂದರೆ ಅವುಗಳನ್ನು ತಾಂತ್ರಿಕವಾಗಿ ಅಂದರೆ ಎಲ್ಲನೂ ಕೂಡ ಆನ್ಲೈನ್ ಒಳಗೆ ಡೇಟಾವನ್ನು ಎಂಟ್ರಿ ಮಾಡೋದಾಗಿರ್ಬೋದು ಮತ್ತು ವ್ಯವಹಾರಗಳನ್ನು ಪಾರದರ್ಶಕವಾಗಿ ಇಡುವಂತೆ ನೋಡಿಕೊಳ್ಳೋದು ಅಂತ ಅರ್ಥ. ರಾಜ್ಯಗಳಿಗೆ 752.77 ಕೋಟಿ ಮತ್ತು ಗಣಕೀಕರಣಕ್ಕಾಗಿ ನಬಾರ್ಡ್ಗೆ ಏನು ಮಾಡಿದೆ 165.92 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ನೋಡಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಸರ್ಕಾರದಿಂದ. ಅಂದರೆ ನಬಾರ್ಡ್ಗೆ ಇಷ್ಟು ಬಂದಿದೆ. ಇನ್ನು ನಬಾರ್ಡ್ ಮೂಲಕ ಏನಾಗುತ್ತೆ ಅದು ಮುಂದುಗಡೆ ಸಹಕಾರಿ ಸಂಘಗಳಿಗೆ ಹೋಗುತ್ತೆ ಮತ್ತು ರಾಜ್ಯಗಳಿಗೆ ಏನು ಮಾಡಲಾಗಿದೆ ಇಷ್ಟು ಹಣವನ್ನು ಟೋಟಲ್ ಆಗಿ ಬಿಡುಗಡೆ ಮಾಡಲಾಗಿದೆ. ಇನ್ನು ಪ್ರತಿ ಪಂಚಾಯತ್ ಗ್ರಾಮದಲ್ಲಿ ಬಹು ಉಪಯೋಗಿ PSS ಡೈರಿ, ಮೀನುಗಾರಿಕೆ ಇವೆಲ್ಲ ಬರ್ತಾವೆ ನೋಡಿ. ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಗುತ್ತದೆ ಮತ್ತು ಮಾರ್ಚ್ 31, 2025 ಹೊತ್ತಿಗೆ ಏನಾಗುತ್ತೆ 18,183 ಹೊಸ MPSCS ಡೈರಿಗಳು ಮತ್ತು ಮೀನುಗಾರಿಕೆ ಸಹಕಾರ ಸಂಘಗಳನ್ನು ನೋಂದಾಯಿಸಲಾಗುತ್ತದೆ. ನೋಡಿ ಆ್ಯಕ್ಚುಲಿ ಹೇಳೋದು 2025ರಲ್ಲಿ ಆಗಿರುವಂಥ ಕೆಲಸ ಇದು. ಅವರು 2025 ಎಂಡಿಗೆ ಇದೆಲ್ಲವೂ ಕೂಡ ನಡೆಯುತ್ತೆ ಅಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಬಟ್ ನಾವು ಈಗ ಇದನ್ನು ಡಿಸ್ಕಷನ್ ಮಾಡೋದ್ರಿಂದ ಅದು ಈ ವರ್ಷ ಅಂತ ನಾವು ಅಂದ್ಕೊಳ್ಬಾರ್ದು. 2025ರಲ್ಲಿ ಆ ಒಂದು ವರ್ಷದ ಅವಧಿಯಲ್ಲಿ ನಡೆದಿರುವಂಥದ್ದು. ಇದಾದಮೇಲೆ ವೈಲ್ಡ್ ರೆವಲ್ಯೂಷನ್ 2.0 ಡಿಸೆಂಬರ್ ಏನಾಗಿದೆ 25, 2024ರಂದು ಉದ್ಘಾಟನೆಯಾಗಿದ್ದು. ಇದು ಈಗಾಗಲೇ ವೈಟ್ ರೆವಲ್ಯೂಷನ್ ಅನ್ನೋದು ಈಗಾಗಲೇ 2.0 ಇದೆಲ್ಲ ಭಾಳ ಜನಕ್ಕೆ ಗೊತ್ತಿದೆ. ಇದು ಈಗಾಗಲೇ ಉದ್ಘಾಟನೆ ಆಗಿರುವಂಥದ್ದು ಮತ್ತು 5 ವರ್ಷಗಳಲ್ಲಿ ಹಾಲು ಸಂಗ್ರಹಣೆ ಅಂದರೆ ಅದೇ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂಗೆ 50% ಹೆಚ್ಚಿನ ಗುರಿಯನ್ನು ಹೊಂದಿದೆ. ಅಂದರೆ ವೈಟ್ ರೆವಲ್ಯೂಷನ್ ಅಂದರೆ ಗೊತ್ತಾಗುತ್ತೆ ಹಾಲಿನ ಕ್ರಾಂತಿ ಅಂತ ಒಂದು ರೀತಿ ನಾವು ಕರಿತೀವಿ ಅದನ್ನು. ಹಾಲಿನ ಕ್ರಾಂತಿ ಅಂತಂದರೆ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚು ಮಾಡೋದು. ಅಂದರೆ ಈಗ ಡೈರಿಯನ್ನು ಏನು ಮಾಡ್ತಾರೆ ಹಳ್ಳಿಗಳಲ್ಲಿ, ನಿಮಗೆಲ್ಲ ಗೊತ್ತಿದೆ, ಹಳ್ಳಿಗಳಲ್ಲಿ ಒಂದು 10ರಿಂದ 15 ಜನ ಕೂಡ್ಕೊಂಡು ಏನು ಮಾಡ್ತಾರೆ ಭಾಳ ದನಗಳನ್ನು ಅಥವಾ ಹಾಲು ಉತ್ಪಾದನೆ ಮಾಡುವಂಥ ರೈತರನ್ನು ಕೂಡ್ಕೊಂಡು ಏನು ಮಾಡ್ತಾರೆ ತಮ್ಮ ಹಾಲನ್ನು ಅವರು ಡೈರೆಕ್ಟಾಗಿ ಹೋಗಿ ಬೇರೆ ಕಡೆ ಕೊಡೋಕ್ಕಿಂತನೂ ಅವ್ರದ್ದೇ ಆದ ಒಂದು ಡೈರಿಯನ್ನು ಒಂದು ಸಹಕಾರಿ ಸಂಘ ಅಂತ ಮಾಡಿಕೊಂಡು ಅದಕ್ಕೊಂದು ಹೆಸರು ಕೊಡ್ತಾರೆ.
ಕೊಟ್ಟು ಆ ಸಂಘಟನೆಯನ್ನು ಮಾಡ್ಕೊಳ್ತಾರೆ. ಅದ್ರ ಮೂಲಕ ತಮ್ಮ ವ್ಯವಹಾರಗಳನ್ನು ಮಾಡಿ ಅಲ್ಲೇ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಮಾಡಿಕೊಂಡು ತಮ್ಮಲ್ಲಿ ಅದನ್ನು ಉಳಿತಾಯ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ. ಇದೆಲ್ಲ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುತ್ತೆ. ಓಕೆನಾ, ಬಹಳ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಆದ್ರೆ ಕೆಲವು ಪ್ರದೇಶಗಳಲ್ಲಿ ಸಿಟಿಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ಇರೋಂಗಿಲ್ಲ, ಡೈರಿಗಳ ಬಗ್ಗೆ ಐಡಿಯಾ ಇರೋದಿಲ್ಲ. ಬಟ್ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಇರುತ್ತೆ, ಯಾಕಂದರೆ ಬಹಳ ಜನ ದನ ಕರುಗಳನ್ನು ಸಾಕ್ತಾ ಇರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ವ್ಯವಹಾರಗಳು ನಡೀತಾ ಇರುತ್ತೆ. ನೋಡಿ, ಸಹಕಾರಿ ಸಂಘಗಳಂದರೆ ಎಷ್ಟು ಪ್ರಮಾಣದಲ್ಲಿ ಅವುಗಳ ಪಾತ್ರ ಇದೆ ಅನ್ನೋದು ಕೂಡ ಈ ಮಾಹಿತಿಯಿಂದ ಕ್ಲಿಯರ್ ಆಗುತ್ತೆ. ಇಲ್ಲಿ ಎವಲ್ಯೂಷನ್ ಆಫ್ ಕೋಆಪರೇಟಿವ್ ಮೂವ್ಮೆಂಟ್ ಇನ್ ಇಂಡಿಯಾ, ಆ್ಯಕ್ಚುಲಿ ಭಾರತದಲ್ಲಿ ನಾ ಈಗಾಗಲೇ ಡಿಸ್ಕಷನ್ ಮಾಡಿದ್ದೆ ಇದ್ರ ಬಗ್ಗೆ. ಸ್ವತಂತ್ರ ನಂತರ, ಸ್ವತಂತ್ರ ಪೂರ್ವದಲ್ಲಿ ಏನೇನಾಯಿತು, ಯಾವ ಕಮಿಟಿಗಳು ಬಂದು ಅಂತ ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಇತ್ತು. ಬಟ್ ಇನ್ನಷ್ಟು ಅದು ಡೀಟೇಲ್ ಆಗಿ, ಬಟ್ ಶಾರ್ಟಾಗಿ ಗೊತ್ತಿರಲಿ ಅಂತ ತಿಳ್ಕೊಂಡು, ಆ ಇಸ್ವಿಗಳು ಕೂಡ ನಿಮ್ಗೆ ನೆನಪಿರಬೇಕು ಅಂತ ತಿಳ್ಕೊಂಡು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ಸೊ ನೀವು ಗಮನಿಸ್ಬೋದು, ಇದು 1904 ಸ್ಟಾರ್ಟ್ ಆಗಿರುವಂಥದ್ದು ನಮಗೆ ಈಗಾಗಲೇ ಕನ್ಫರ್ಮ್ ಇದೆ. ಕಾರ್ಪೊರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ ಬಂದಿತ್ತು. ಸೊ ಇದು ಎದಕ್ಕೆ ಸಂಬಂಧಪಟ್ಟಿತ್ತು ಅಂದರೆ ಕ್ಲಿಯರ್ ಇದೆ, ಕ್ರೆಡಿಟ್ ಫೋಕಸ್ಡ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಇನ್ ನೇಚರ್ ಅಂತಿತ್ತು. ಇದಾದಮೇಲೆ 2012 ಬಂದಿರುವಂಥದ್ದು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಬಂದಿದೆ. ಇದು ಎಕ್ಸ್ಪೆಂಡೆಡ್ ಸ್ಕೋಪ್ ಟು ಮಾರ್ಕೆಟಿಂಗ್ ಆ್ಯಂಡ್ ಅಡಿಸನ್ಸ್ ಅಂದರೆ ಮತ್ತೆ ಇನ್ನಷ್ಟು ಸೊಸೈಟಿಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಡಲಾಯಿತು ಅಂಥೇಳಿ. ಇದಾದಮೇಲೆ ನೆಕ್ಸ್ಟು 1914 ಬಂದಿದೆ. ಬಟ್ ಇದನ್ನು ನಾವು ಡಿಸ್ಕಷನ್ ಮಾಡಿರಲಿಲ್ಲ, ಬಟ್ ಇದನ್ನು ಮಾಡಿದ್ವಿ. 1919 ಬಂದಿರುವಂಥ ಕಾಯ್ದೆಯನ್ನು ನಾವು ಈಗಲೇ ಡಿಸ್ಕಷನ್ ಮಾಡಿದ್ವಿ. ಮೆಕ್ಲೇಜನ್ ಕಮಿಟಿ ಅಂತಂದರೆ ರೆಕಮೆಂಡೆಡ್ 3 ಟ್ರಯಲ್ ಕಾರ್ಪೊರೇಟಿವ್ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಬಗ್ಗೆ. ಸೊ ಇದು ಸ್ವಲ್ಪ ವಿಶೇಷವಾಗಿ ಮೆನ್ಷನ್ ಆಗಿರುವಂಥದ್ದು, ಬಟ್ ಇದ್ರ ಬಗ್ಗೆ ಅಷ್ಟು ಹೈಲೈಟ್ ಇಲ್ಲ. ಬಟ್ ಜಾಸ್ತಿ ನಮಗೆ ಹೈಲೈಟ್ ಆಗೋದು 1919 ಒಂದು ಆ್ಯಕ್ಟು. ಅದ್ಯಾವುದು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ದು. ಇವೆಲ್ಲ ಆಲ್ಮೋಸ್ಟ್ 25 ಒಂದು ಹೈಲೈಟ್ ಇದೆ ನೋಡಿ. ಇದು ಕೂಡ ನಾವು ಡಿಸ್ಕಷನ್ ಮಾಡಿರಲಿಲ್ಲ. 42 ಡಿಸ್ಕಷನ್ ಮಾಡಿಲ್ಲ. ಅದಾದಮೇಲೆ 60 ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ನಬಾರ್ಡ್ ಅಂತೂ ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ನಮ್ಗೆ ಗೊತ್ತಿದೆ. ಈಗ ನೆಕ್ಸ್ಟ್ ನಾವು ಸ್ಲೈಡ್ಗಳಲ್ಲಿ ನಬಾರ್ಡ್ ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಿ. ಅಂದರೆ ಫಾರ್ ರೂರಲ್ ಕ್ರೆಡಿಟ್ ಆ್ಯಂಡ್ ಕೋಆಪರೇಟಿವ್ ಸ್ಟ್ರೆಂಥನಿಂಗ್, ಅಂದರೆ ಸೊಸೈಟಿ, ಅಂದರೆ ಸೊಸೈಟಿಗಳಿಗೆ ಸಹಕಾರ ಮಾಡುವಂಥ ಒಂದು ಕೆಲಸ ಇದು. ಇದಾದಮೇಲೆ 1984 ಇದನ್ನು ಕೂಡ ಡಿಸ್ಕಷನ್ ಮಾಡಿರಲಿಲ್ಲ, ನೋಡ್ಕೊಂಡ್ಬಿಡಿ. ಮಲ್ಟಿ ಸ್ಟೇಟ್ ಕಾರ್ಪೊರೇಟಿವ್ ಸೊಸೈಟೀಸ್ ಅಂಥೇಳಿ. ಇನ್ನಾದಮೇಲೆ 2002 ನೋಡಿದ್ದೀವಿ, ನ್ಯಾಷನಲ್ಸ್ ಪಾಲಿಸಿ ಆನ್ ಕೋಆಪರೇಟಿವ್ಸು. ಆಮೇಲೆ ನೆಕ್ಸ್ಟು 6 ಜುಲೈ 21 ಆ್ಯಕ್ಚುಲಿ ರೀಸೆಂಟ್ಲಿ ಆಗಿರೋದು ನೋಡಿ. ಇದು 2 ರೀಸೆಂಟ್ಲಿ ಆಗಿರುವಂಥದ್ದು ಸೊಸೈಟಿಗಳ ಬಗ್ಗೆ. ಇವುಗಳ ಬಗ್ಗೆ ಗೊತ್ತಿರಲಿ. 6 ಜುಲೈ 2021 ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಎಸ್ಟಾಬ್ಲಿಷ್ಡ್. ಓಕೆನಾ. 2023 MSCS ಅಮೆಂಡ್ಮೆಂಟ್ ಆ್ಯಕ್ಟ, ಇಂಪ್ರೂವ್ಡ್ ಗವರ್ನೆನ್ಸ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಎಸ್, ಓಕೆ. ಸೊ ಅಂದರೆ ಇದು ಎದಕ್ಕೆ ಸಂಬಂಧಪಡುತ್ತೆ ಅನ್ನೋದು ಸ್ವಲ್ಪ ನಿಮ್ಗೆ ಗೊತ್ತಿರಲಿ. ಸೊ ಆಲ್ಮೋಸ್ಟ್ ಇವೆಲ್ಲವೂ ಕೂಡ ನಾವು ಏನು ಹೇಳಿದ್ದೀವಲ್ಲ, 1914 ಏನು ಸ್ಟಾರ್ಟ್ ಆಗಿದೆ ಅಪ್ ಟು ಈಗ 23ವರೆಗೂ ಕೂಡ ಏನು ಒಂದು ಜರ್ನಿ ಇದೆ ಸೊಸೈಟಿಗಳದ ಒಂದು ಅಥವಾ ಸಹಕಾರಿ ಸಂಘಗಳ ಒಂದು ಜರ್ನಿ ಏನಿದೆ, ಆ ಜರ್ನಿ ಬಗ್ಗೆ ಇರುವಂಥ ಮಾಹಿತಿ ಇದು. ಸೊ ಇದರಲ್ಲಿ ಕೆಲವೊಂದು ಇಸ್ವಿಗಳನ್ನು ಕೊಟ್ಟು, ಸೊ ಅವುಗಳ ಬಗ್ಗೆ ಇದು ಯಾವಾಗ ಜಾರಿಗೆ ಆಯಿತು ಅಂತ ಹಂಗೆ ಕೇಳ್ತಿರ್ತಾರೆ. ಏನೋ ಒಂದು ಕಂಪ್ಯಾರಿಸನ್ ಮಾಡಿ ಕ್ವಶನ್ಸ್ ಕೇಳ್ಬೋದು. ಸೊ ಅಟ್ಲೀಸ್ಟ್ ಇದ್ರ ಬಗ್ಗೆ ಗೊತ್ತಿರಲಿ. ಇದ್ರ ಬಗ್ಗೆ ಭಾಳ ಡೆಪ್ತ್ ನಾನೇನು ಡಿಸ್ಕಷನ್ ಮಾಡ್ತಾಯಿಲ್ಲ, ಯಾಕಂದರೆ ಈಗಾಗಲೇ ಇಂಪಾರ್ಟೆಂಟ್ ಇರುವಂಥ ಆ್ಯಕ್ಟ್ಗಳ ಬಗ್ಗೆ ಈಗಾಗಲೇ ಡಿಸ್ಕಷನ್ ಮಾಡಿದ್ದೆ ನಾನು. ಸೊ ಇವು ನಿಮಗೆ ಅಡಿಷ್ನಲ್ ಆಗಿ ಇನ್ಫಾರ್ಮೇಷನ್ ಇರಲಿ ಅಂತ ತಿಳ್ಕೊಂಡು ಈ ಒಂದು ಟೇಬಲನ್ನು ನಿಮಗೆ ಕೊಟ್ಟಿದ್ದನು. ಸೊ ನೀವು ಗಮನಿಸಬೇಕಾಗತ್ತೆ ಅದನ್ನು. ಓಕೆ, ಇದೊಂದು ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ, ಒಂದು ಐಡಿಯಾ ಇರಲಿ. ಸೊ ಹೇಗೆ ಆ್ಯಕ್ಚುಲಿ ಸೊಸೈಟಿಗಳು ಅಥವಾ ಸಹಕಾರಿ ಸಂಘಗಳು ಭಾಳನೇ ಸ್ಥಾಪನೆ ಆಗಿದಾವೆ ನಮ್ಮ ದೇಶದಲ್ಲಿ ಅಂಥೇಳಿ ನಾವು ಅಂದ್ಕೊಂಡಿವಿ. ಬಟ್ ಅವು ಎಲ್ಲೆಲ್ಲಿ ಯಾವ ಫೀಲ್ಡಲ್ಲಿ ಹೆಚ್ಚಿದಾವ, ಯಾವ ಫೀಲ್ಡಲ್ಲಿ ಕಡಿಮೆ ಇದಾವ, ಸೊ ಅವುಗಳ ಬಗ್ಗೆ ಇರುವಂತಹ ಮಾಹಿತಿಯನ್ನು ಈ ಒಂದು ಟೇಬಲ್ ನಿಮ್ಗೆ ಹೇಳ್ಕೊಡತ್ತೆ. ಅಂದ್ರೆ ಓವರ್ವ್ಯೂ ಆಫ್ ದ ಕೋಆಪರೇಟಿವ್ ಸೆಕ್ಟರ್ ಇನ್ ಇಂಡಿಯಾ. ಓಕೆನಾ, ಹೆಡ್ಲೈನ್ ನೋಡ್ಕೊಂಡ್ಬಿಡಿ, ನಿಮಗೆ ಕ್ಲಿಯರ್ ಆಗುತ್ತೆ. ಬಟ್ ಈ ಡೇಟಾ ಸೋರ್ಸನ್ನು ನಾನು ಎಲ್ಲಿಂದ ತೆಗೆದುಕೊಂಡಿದ್ದೀನಿ ಅನ್ನೋದು ಕೂಡ ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ ಹಾಗಾದರೆ ಸೋರ್ಸಸ್ ನಾನು ತೆಗೆದುಕೊಂಡಿರುವಂಥದ್ದು ಆ್ಯಕ್ಚುಲಿ ಮೊದಲು ನಾವು ಒಂದು ಈ ಭಾರತದಲ್ಲಿ ಇರುವಂಥ ಒಟ್ಟಾರೆ ಟೋಟಲ್ ಎಷ್ಟು ಏನು ಕೋಆಪರೇಟಿವ್ ಸೊಸೈಟಿಗಳು ಅದಾವ ಅಂಥೇಳಿ ನೋಡ್ಕೊತ ಹೋದರೆ 8,42,907 ಸೊಸೈಟಿಗಳು. ಬಟ್ ಯಾವ ಒಂದು ಆಧಾರದ ಮೇಲೆ ಇದನ್ನು ಇಷ್ಟು ಅಂತ ಹೇಳಕತ್ತೀನಿ ಅಂದರೆ, ಸೋರ್ಸಸ್ ಈಸ್ ಟೇಕನ್ ಬೈ ದ ನ್ಯಾಷನಲ್ ಕೋಆಪರೇಟಿವ್ ಡೇಟಾಬೇಸ್.
ಆ್ಯಸ್ ಆಫ್ 1st July 2025. ಓಕೆನಾ, ಈಗಾಗಲೇ ಇದು ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ, ನೀವು ಕೂಡ ಸರ್ಚ್ ಮಾಡ್ಬೋದು. ಈ ಒಂದು ಸೋರ್ಸಿಂದ ನಾ ಏನು ಹಾಕಿದ್ನಲ್ಲ, ಸೊ ಇದನ್ನು ಸರ್ಚ್ ಮಾಡಿದರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಆದರೂ ಕೂಡ ಗೊತ್ತಿರಲಿ. ಸೊ ಈ ಒಂದು ವಿಚಾರದಲ್ಲಿ ಹೆಚ್ಚು ಇರುವಂತಹ ಯಾವ್ಯಾವ ವಲಯದಲ್ಲಿ ಜಾಸ್ತಿ ಈ ಸೊಸೈಟಿಗಳು ಕೆಲಸ ಮಾಡಕತ್ತವ ಅನ್ನೋದು ಈ ಟೇಬಲಿಂದ ಕ್ಲಿಯರ್ ಆಗುತ್ತೆ. ಸೊ ಆಗಿದ್ಮೇಲೆ ಏನಿರ್ಬೋದು ಅಂತಂದರೆ ನೋಡಿ, ಅತಿ ಹೆಚ್ಚು ಇರುವಂಥದ್ದು ಹೌಸಿಂಗ್. ಓಕೆನಾ, ಇಲ್ಲಿ ಗೊತ್ತಿರಲಿ, ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಗಳು ಹೆಚ್ಚಿದಾವ ಭಾರತದಲ್ಲಿ, ಅತಿ ಹೆಚ್ಚು ಅವೇ ಅದಾವ ಅಂತ ಅನ್ನೋದು ಒಂದು ಕನ್ಫರ್ಮ್ ಆಯಿತು. ಇನ್ನು ನೆಕ್ಸ್ಟ್ ಎರಡನೇದು ಡೈರಿ ಕೋಆಪರೇಟಿವ್. ಇವ್ಯಾಕೆ ಜಾಸ್ತಿ ಇದಾವೆ ಅಂದ್ರೆ ನಮ್ಮ ದೇಶ ಹಳ್ಳಿಗಳಿಂದ ಕೂಡಿರುವಂಥ ದೇಶ, ಹಾಗಾಗಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ದನಕರಣ ಸಾಕ್ತಾರೆ. ಹೀಗಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಒಂದು ಡೈರಿ ಅಂತ ಇದ್ದೇ ಇರುತ್ತೆ, ಅಂದರೆ ಹಾಲು ಉತ್ಪಾದನೆ ಮಾಡಲಿಕ್ಕೆ ಮಾಡಿ ಅದನ್ನು ಸೇಲ್ ಮಾಡಲಿಕ್ಕೆ ಸೊ ಇರುವಂಥ ಒಂದು ವ್ಯವಸ್ಥೆ, ಅದು ಫಿಲ್ಟರ್ ಮಾಡಲಿಕ್ಕೆ ಹೀಗೆ ಯಾವುದಾದ್ರೂ ಉದ್ದೇಶಕ್ಕೊಂದು ಡೈರಿ ಒಂದು ಫಾರ್ಮನ್ನು ಮಾಡ್ಕೊಂಡಿರ್ತಾರೆ. ಸೊ ಅದು ಅಂಥವುಗಳು ಕೂಡ ಸೆಕೆಂಡ್ ಪ್ಲೇಸ್ ಅದ ಇದೆ. ಹೌಸಿಂಗ್ ಯಾಕೆ ಬಂತಂದರೆ ನಮಗೆಲ್ಲ ಗೊತ್ತಿದೆ, ಇಡೀ ನಮ್ಮ ದೇಶದಲ್ಲಿ ವಾಸಸ್ಥಳದ ಕೊರತೆ ಅಂತೂ ಇದೆ. ಸೊ ಮನೆಗಳು ಯಾಕೆ ಬೇಕಾಗ್ತಾವೆ ಅನ್ನೋದು ಕೂಡ ಈಗಾಗಲೇ ರೀಸನ್ ಹೇಳಿದ್ದೆ ನಾನು. ಯಾಕಂತಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆಟೋಮೆಟಿಕ್ ವಾಸಸ್ಥಳಗಳ ಪ್ರಮಾಣ ಕೂಡ ಅಥವಾ ಮನೆಗಳು ಬೇಕಾಗ್ತವೆ. ಈ ಒಂದು ನಿಟ್ಟಿನಲ್ಲಿ ಅವುಗಳನ್ನ ಪಡ್ಕೊಳ್ಳೋ ಉದ್ದೇಶದಿಂದ ಇಂಥವೆಲ್ಲ ನಡೀತಾ ಇದ್ದಾವಂತಾಯಿತು. ಈ ನೆಕ್ಸ್ಟ್ ಥರ್ಡ್ ಪ್ಲೇಸಲ್ಲಿ ಇರುವಂಥದ್ದು ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ. ಓಕೆ, ಇದು ನೋಡಿ ನಾವು ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ನನಗೆ ತಿಳಿದ ಮಟ್ಟಿಗೆ ನಾನೇನು ಅಂದ್ಕೊಂಡಿದ್ದೆ ಅಂತಂದ್ರೆ ಇದೆಲ್ಲ ಸ್ಟಡಿ ಮಾಡೋಕ್ಕಿಂತ ಪೂರ್ವದಲ್ಲ, ಇದೆಲ್ಲ ನಾನು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡೋಕ್ಕಿಂತ ಪೂರ್ವದಲ್ಲಿ ನಾನು ಏನು ಅಂದ್ಕೊಂಡಿದ್ದೆ, ಸಹಕಾರಿ ಸಂಘ ಅಂತಂದರೆ ಸಹಕಾರಿ ಸಂಘ ಅಂದರೆ ಯಾವುದು ಅಂದರೆ PACS ಅಷ್ಟೇ ಅಂತ ತಿಳ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಅದ್ರ ಬಗ್ಗೆ ನಮಗೆ ಕ್ಲಿಯರ್ ಅಂದರೆ ಅಷ್ಟೇ ಅಂತಲ್ಲ, ಅದೇ ಜಾಸ್ತಿ ಇರೋದು ಅಂತ ಅಂದ್ಕೊಂಡಿದ್ದೆ. ಉಳಿದವು ಎಲ್ಲವೂ ಕೂಡ ಕಡಿಮೆ ಇದಾವೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಈ ಡೇಟಾವನ್ನು ನೋಡಿದರೆ ಕ್ಲಿಯರ್ ಆಗ್ತಾ ಇದೆ. ಏನು ಅಂದರೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿಗಳ ಪ್ಲೇಸ್ ಥರ್ಡ್ ಇದೆ, ಹೆಚ್ಚಿರುವಂಥದ್ದು ಮೇಲ್ಗಡೆ ಅದಾವೆ. ಹಾಗಿದ್ಮೇಲೆ ಇವುಗಳ ಸಂಖ್ಯೆಯೂ ಕಡಿಮೆ ಇಲ್ಲ. ಇವುಗಳು ಕೂಡ ಎಷ್ಟಿದಾವೆ ಅಂದರೆ 1,02,526 ಟೋಟಲ್ PACS ಅದಾವೆ. ಇದು 1,49,578 ಇದೆ. ಇನ್ನು ಫೋರ್ತ್ ಇರುವಂಥದ್ದು ಯಾವುದು ಅಂತಂದರೆ ಕ್ರೆಡಿಟ್ ಆ್ಯಂಡ್ ಥ್ರಿಫ್ಟ್ ಸೊಸೈಟಿ ಅಂತ ಬರುತ್ತೆ. ಸೊ ಅದಾದಮೇಲೆ ನೀವೆಲ್ಲ ನೆಕ್ಸ್ಟ್ ಇರುವಂಥದ್ದು ನೋಡ್ಕೊತ ಹೋಗಿ. ಬಟ್ ನಮಗಿರುವಂಥದ್ದು ಇವು ಮೂರು ಭಾಳ ಹೈಲೈಟ್ ಆಗಿ ಇರುವಂಥದ್ದು ಕಂಡು ಬರ್ತಾ ಇದೆ. ಸೊ ಆಲ್ಮೋಸ್ಟ್ ನಾವು ಅದ್ರ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ ಕೂಡ ಹಿಂದಿನ ಕ್ಲಾಸ್ಗಳಲ್ಲಿ ಕೂಡ ಅಥವಾ ಈ ಕ್ಲಾಸಲ್ಲಿ ಕೂಡ ಅದ್ರ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ ಮಾಡಿವಿ. ನಾವು ಲೇಬರ್ ಕಾರ್ಪೊರೇಟ್ಸ್ ಅಂದರೆ ಕಾರ್ಮಿಕರು ಅಂದರೆ ಆಗಲೇ ಒಂದು ನೋಡಿದ್ದೀವಿ ನೋಡಿ, ಏನು ಕೃಷಿ ಕಾರ್ಮಿಕರ ಒಂದು ಸೊಸೈಟಿಗಳು, ಅದು ಸಹಕಾರಿ ಸಂಘಗಳು ಅಥವಾ ಕೈಗಾರಿಕಾ ಸಹಕಾರಿ ಸಂಘಗಳು, ಕೈಗಾರಿಕಾ ಕಾರ್ಮಿಕರ ಸಹಕಾರಿ ಸಂಘಗಳು, ಹೀಗೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಅವುಗಳನ್ನ ಏನು ಮಾಡಿರ್ತಾರೆ, ರಚನೆ ಮಾಡಿರ್ತಾರೆ. ಹೀಗೆ ಇಲ್ಲಿ ಭಾಳ ಅದ ನೋಡಿ. ಅಗ್ರಿಕಲ್ಚರ್ ಆಗಿರ್ಬೋದು, ಫಿಶರಿಂಗ್, ಇದೊಂದು ನೋಡಿ ಫಿಶರಿ ಕಾರ್ಪೊರೇಷನ್ ಅಂದ್ರೆ ಇದು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಸಮುದ್ರ ತೀರದಲ್ಲಿ ಅಥವಾ ಗಡಿ ಪ್ರದೇಶಗಳಲ್ಲಿ, ಅಂದರೆ ಸಮುದ್ರ ತೀರ ಕರಾವಳಿ ಪ್ರದೇಶಗಳಿಗೆ ನಾವು ಕಡೆ ಹೋದರೆ ಜಾಸ್ತಿ ಇಂಥವುಗಳು ನಮಗೆ ಸಿಗ್ತಾವೆ. ಅಂದರೆ ಇಂಥ ಸಂಘಟನೆಗಳು, ಸಹಕಾರಿ ಸಂಘಗಳು ಸ್ಥಾಪನೆ ಆಗಿರೋದು ಅಂಥ ಪ್ಲೇಸಲ್ಲೇ ಇರ್ತವೆ. ಯಾಕಂದ್ರೆ ಅಲ್ಲಿ ಜನ ಅವರೇ ಜಾಸ್ತಿ ಮೀನುಗಾರಿಕೆ ಮಾಡುವಂಥ ಕುಟುಂಬಗಳು ಹೆಚ್ಚಿರ್ತವೆ. ಸೊ ಹಾಗಾಗಿ ಅವರಲ್ಲೇ ಒಂದು ಸಂಘಟನೆ ಅಂತ ಮಾಡ್ಕೊಂಡಿರ್ತಾರೆ, ಅದು ಓಕೆ. ಇದಾದಮೇಲೆ ನೆಕ್ಸ್ಟ್ ಬರೋದು ವುಮೆನ್ ವೆಲ್ಫೇರ್ ಕೋಆಪರೇಟಿವ್ ಸೊಸೈಟಿ. ಇದು ಕೂಡ ಇರುತ್ತೆ ಒಂದು ರೀತಿ, ಅಂದರೆ ಮಹಿಳೆಯರು ತಮ್ಮದೇ ಆದ ಕೆಲವೊಂದು ಸಂಘಟನೆಗಳ ಮಾಡ್ಕೊಂಡಿರ್ತಾರೆ, ಸಹಕಾರ ಸಂಘಟನೆ ಅಂತ ಮಾಡ್ಕೊಂಡಿರ್ತಾರೆ. ನಾವು ಕೂಡ ನೋಡ್ತಾ ಇರ್ತೀವಿ. ಸಿಟಿ ಲೆವೆಲ್ ಕೂಡ ಇರ್ತವೆ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಕೆಲವೊಂದು ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿಯೂ ಕೂಡ ಅವು ಸ್ಥಾಪನೆ ಆಗಿರ್ತವೆ. ಇನ್ನು ಅಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರಿ ಕಾರ್ಪೊರೇಷನ್ ಅವು ಕೂಡ ಇದಾವೆ. ಅವು ಕೂಡ 23,506 ಇದೆ. ಸೊ ಇದಾದಮೇಲೆ ಕನ್ಸ್ಯೂಮರ್ ಕಾರ್ಪೊರೇಷನ್, ಇದು ಕೂಡ ಇವು ಟೈಪ್ಸ್ ನೋಡ್ತಾ ಇದ್ದೀವಿ ನೋಡಿ. ನಾವು ಆ್ಯಕ್ಚುಲಿ ಡಿಸ್ಕಷನ್ ಲಾಸ್ಟ್ ಸ್ಲೈಡ್ಗಳಲ್ಲಿ ಟೈಪ್ಸನ್ನು ನೋಡ್ತಾ ಇದ್ವಿ. ಆ ಟೈಪ್ಸ್ಗಳಲ್ಲಿ ಈ ಕನ್ಸ್ಯೂಮರ್ ಕಾರ್ಪೊರೇಷನ್ ಆಗಿರ್ಬೋದು ಇವೆಲ್ಲ ಬರ್ತವೆ. ಮಲ್ಟಿಪರ್ಪೋಸ್ ಕಾರ್ಪೊರೇಷನ್ ಆಗಿರ್ಬೋದು, ಹ್ಯಾಂಡ್ಲೂಮ್, ಟೆಕ್ಸ್ಟೈಲು, ವೀವರ್ಸ್ ಮತ್ತು ಲೈವ್ ಸ್ಟಾಕ್ ಎಲ್ಲ ಬರುತ್ತೆ ನೋಡಿ. ಪೌಲ್ಟ್ರಿ ಅಂದರೆ ಕೋಳಿ ಸಾಕಾಣಿಕೆ ಸಂಬಂಧಪಟ್ಟಂಗೆ ಕೆಲವೊಂದು ಬೇರೆ ಬೇರೆ ಎಕನಾಮಿಕ್ ಆ್ಯಕ್ಟಿವಿಟಿಗಳ ಆಧಾರದ ಮೇಲೂ ಕೂಡ ಬೇರೆ ಬೇರೆ ರೀತಿಯಾದ ಸಂಘಟನೆಗೂ ಸ್ಟಾರ್ಟ್ ಆಗಿದ್ದಾವೆ ಅಂತ ಅರ್ಥ. ಸಹಕಾರಿ ಸಂಘಗಳ ಅದಾವ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಆಮೇಲೆ ಇನ್ನೂ ಕೂಡ ಭಾಳ ಅದಾವೆ. ಸೊ ಇಲ್ಲಿ ನೋಡುತ್ತಾ ಹೋದರೆ ಲಾರ್ಜ್ ಏರಿಯಾ ಮಲ್ಟಿಪಲ್ ಆಗಿರೋ ಹ್ಯಾಂಡಿಕ್ರಾಫ್ಟ್ ಕಾರ್ಪೊರೇಷನ್ ಆಗಿರ್ಬೋದು. ಸೊ ಇಲ್ಲಿ ನೋಡಿ ಟ್ರೈಬಲ್ SC/ST ಕಾರ್ಪೊರೇಟ್ 2043 ಅದಾವೆ. ಬಟ್ ಇವುಗಳ ಸಂಖ್ಯೆ ಯಾಕೆ 2000 ಅಷ್ಟೇ ಇದೆ ಅಂದರೆ
ಇವು ಕೆಲವೊಂದು ಪ್ಲೇಸಿಗೆ ಸೀಮಿತ ಆಗಿರ್ತವೆ, ಓಕೆನಾ. ಆಯಾ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ SC ST ಅಥವಾ ಟ್ರೈಬಲ್ ಪೀಪಲ್ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅವರ ಒಂದು ಹಕ್ಕುಗಳಿಗಾಗಿ ಅಥವಾ ಅವರ ಒಂದು ಅಭಿವೃದ್ಧಿಗಾಗಿ ಮಾಡಿಕೊಂಡಿರುವಂತಹ ಇವೆಲ್ಲ ಸಹಕಾರಿ ಸಂಘಟನೆಗಳು. ಇದಾದಮೇಲೆ ಟೂರಿಸಮ್ ಮಾಡಲಿಕ್ಕೂ ಕೂಡ ಸಹಕಾರಿ ಸಂಘಗಳದಾವ, ಓಕೆನಾ. ಪ್ರವಾಸ ತಾಣಗಳನ್ನು ತೋರಿಸೋ ಸಲುವಾಗಿ ಇರ್ತಾವೆಲ್ಲ, ಬಹಳನ ಬೇರೆ ಬೇರೆ ರೀತಿಯಲ್ಲಿ ಇರ್ತಿರ್ತಾವೆ. ಇದಾದಮೇಲೆ ಎಕೋ ಫಾರ್ಮಿಂಗ್ ಆಗಿರ್ಬೋದು, ಶುಗರ್ ಮಿಲ್ ಕಾರ್ಪೊರೇಷನ್ ಆಗಿರ್ಬೋದು, ಖಾದಿ ಆಗಿರ್ಬೋದು, ಓಕೆನಾ. ಸೊ ಹೀಗೆ ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಸ್ಥಾಪನೆ ಆಗಿರುವಂಥ ಸಂಖ್ಯೆಗಳನ್ನ ನೋಡ್ತಾ ಹೋದರೆ ಆ್ಯಕ್ಚುಲಿ ಸ್ಟಾರ್ಟಿಂಗ ಹೈಯೆಸ್ಟಿಂದ ಕಡಿಮೆ ಆಗ್ತಾ ಸಂಖ್ಯೆಗಳು ಯಾವ ವಲಯಕ್ಕೆ ಸಂಬಂಧಪಟ್ಟಂಗೆ ಕಡಿಮೆ ಅದಾವೆ ಅನ್ನೋದನ್ನು ತೋರಿಸಿದ್ವಿ. ಸೊ ಇವೆಲ್ಲ ನಿಮಗೆ ನೆನಪು ಉಳಿಯಂಗಿಲ್ಲ, ಬಟ್ ಆದರೂ ಕೂಡ ಗೊತ್ತಿರಲಿ ಅಟ್ಲೀಸ್ಟ್ ಯಾವುದು ಹೆಚ್ಚು ಕಡಿಮೆ, ಯಾವ ಒಂದು ಫೀಲ್ಡಲ್ಲಿ ಅಥವಾ ಏನು ಕೋಆಪರೇಟಿವ್ ಸೊಸೈಟಿಗಳ ಒಂದು ಸೆಕ್ಟರ್ದಲ್ಲಿ ಯಾವ ಸಬ್ ಸೆಕ್ಟರಲ್ಲಿ ಹೆಚ್ಚು ಏನು ಸಹಕಾರಿ ಸಂಘಟನೆಗಳು ಅದಾವ ಅನ್ನುವಂಥ ಒಂದು ಅಟ್ಲೀಸ್ಟ್ ಒಂದು ಮೆಜರ್ಮೆಂಟ್ ಆದರೂ ಗೊತ್ತಿರಲಿ ನಮಗೆ. ಯಾಕಂದರೆ ನಮಗೆ ಎಷ್ಟೋ ಮಾಹಿತಿ ನಮಗೆ ಎಕನಾಮಿ ಬಗ್ಗೆ ಗೊತ್ತೇ ಇರೋದಿಲ್ಲ. ನಾವು ಹಾಗೆ ಓದ್ತಾ ಇರ್ತೀವಿ, ಎಕ್ಸಾಮ್ ಪರ್ಪಸ್ ಹೆಂಗೆ ಓದಿರ್ತೀವಿ ಅಂತಂದರೆ ನಮಗೆ ಥೆರಾಟಿಕಲಿ ಭಾಳ ಚೆನ್ನಾಗಿ ಓದಿರ್ತೀವಿ ನಾವು, ಬಟ್ ಹಿಂಗೆ ಡೆಫ್ತು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ವಿಶೇಷವಾಗಿ ಈ ರೀತಿಯಾಗಿ ಓದಿರಂಗಿಲ್ಲ. ಸೊ ಅದಕ್ಕೆ ಸಲುವಾಗಿ ನಮಗೇನು ಇನ್ಫಾರ್ಮೇಷನ್ ಬೇಕಾಗಿದೆಯಲ್ಲ ಅದನ್ನೇ ಜಾಸ್ತಿ ನಾವು ಕ್ಯಾಚ್ ಮಾಡೋದ್ರಿಂದ ನಮಗೆ ಎಕ್ಸಾಮ್ಸ್ಗಳಲ್ಲಿ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಅಥವಾ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆ್ಯಕ್ಚುಲಿ ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಹಿಂದಿನ 2 ಅಥವಾ 3ನೇ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ ಹಾಗೆ ಕೃಷಿ ಮಾರುಕಟ್ಟೆಯಲ್ಲಿ ಸಹಕಾರಿ ಸಂಘಗಳ ಪಾತ್ರ ಏನು ಅಂತ ನೋಡ್ತಾ ಇದ್ವಿ. ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಇಲ್ಲ ಅಂತಲ್ಲ, ಬಟ್ ಅದ್ರ ಬಗ್ಗೆ ಇನ್ನಷ್ಟು ಸ್ವಲ್ಪ ಸ್ಪೆಷಲ್ ಆಗಿ ನೋಡ್ಬೇಕಂತಂದ್ರೆ ಅದೇ ಕೆಲವೊಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ಹೈಲೈಟ್ ಮಾಡೋ ಮೂಲಕ ಒಂದು ಪಾತ್ರದ ಬಗ್ಗೆ ಆ್ಯಕ್ಚುಲಿ ಕೃಷಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೂ ಕೂಡ ಸಹಕಾರಿ ಸಂಘಗಳದಾವ ಅಂತೇಳಿ ಈಗಾಗಲೇ ನಾವು ಹೇಳಿದ್ವಿ. ಸೊ ಆ ಒಂದು ನಿಟ್ಟಿನಲ್ಲಿ ಎದಕ್ಕೆ ಅವು ಉಪಯೋಗ ಆಗ್ತಾವ, ಆ ಸಹಕಾರಿ ಸಂಘಟನೆಗಳಿಂದ ಈ ಮಾರುಕಟ್ಟೆಗೆ ಏನು ಲಾಭ ಅಂತ ಬಂದಾಗ ಸೊ ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ನಾವು ಹೈಲೈಟ್ ಮಾಡ್ಬೋದು. ಒಂದು ಕಡೆ ರೈತರಿಗೆ ನ್ಯಾಯಸಮ್ಮತವಾದ ಬೆಲೆಯನ್ನು ಒದಗಿಸಿಕೊಡುವಲ್ಲಿ ಈ ಸಹಕಾರಿ ಸಂಘಟನೆಗಳ ಪಾತ್ರ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂತಂದ್ರೆ ಸಹಕಾರಿ ಸಂಘಗಳು ರೈತರಿಂದ ನೇರವಾಗಿ ಉತ್ಪನ್ನಗಳನ್ನು ಖರೀದಿಸುತ್ತವೆ ಮತ್ತು ಇಲ್ಲಿ ಏನು ಪ್ರಾಬ್ಲಮ್ ಆಗಂಗಿಲ್ಲ, ದಲ್ಲಾಳಿಗಳು ಮತ್ತು ಮಧ್ಯವರ್ತಿಗಳನ್ನು ನಿವಾರಿಸುತ್ತವೆ. ಅಂದರೆ ಅವ್ರನ್ನ ಕನ್ಸಿಡರ್ ಮಾಡಂಗಿಲ್ಲ. ಈಗ ರೈತರಿಗೆ ನ್ಯಾಯಯುತ ಮತ್ತು ಸ್ಥಿರ ಬೆಲೆಯನ್ನು ದೊರಕಿಸುತ್ತವೆ. ಓಕೆ, ಇಲ್ಲಿ ಹೆಂಗಿದೆ ಅಂತಂದರೆ ಉದಾಹರಣೆಗೆ ಒಂದು ಊರಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಒಂದು 500 ರೈತರದಾರ. ಇವರು 500 ಜನ ರೈತರು ಕೂಡಿಕೊಂಡು ಒಂದು ಸಂಘಟನೆ ಅಂತ ಮಾಡಿಕೊಂಡು ಅವರು ಉತ್ಪಾದನೆ ಮಾಡುವಂಥ ಎಲ್ಲ ಉತ್ಪನ್ನವನ್ನು ಒಂದು ಕಡೆ ಅವರೇ ಏನು ಮಾಡ್ತಾರೆ, ಈ ಖರೀದಿ ಮಾಡ್ತಾರೆ. ಖರೀದಿ ಅಂದರೆ ಅವರೇ ಖರೀದಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ತಾರೆ. ಅದನ್ನು ಇಡೀ ದೇಶದಲ್ಲಿ ಎಲ್ಲಿ ಬೆಲೆ ಚೆನ್ನಾಗಿ ಸಿಗುತ್ತೋ ಅಲ್ಲಿ ಹೋಗಿ ಮಾರಾಟ ಮಾಡೋ ಮೂಲಕ ಲಾಭ ಪಡ್ಕೊಳ್ತಾರೆ. ಈ ರೀತಿಯಾಗಿ ಇರುವಂಥ ಒಂದು ವ್ಯವಸ್ಥೆ. ಅಕಸ್ಮಾತಾಗಿ ಇಂಥ ಒಂದು ಸಹಕಾರಿ ಸಂಘಟನೆ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಸಣ್ಣ ರೈತರೆಲ್ಲ ಏನು ಮಾಡ್ತಾರೆ, ಕಡಿಮೆ ದರದಲ್ಲಿನೇ ತಮ್ಮ ಸರಕುಗಳನ್ನು ಮಾರ್ಕೆಟ್ಗೆ ಹೋಗಿ ಕೊಟ್ಟು ಬಿಡ್ತಿರ್ತಾರೆ. ಇನ್ನೂ ಒಂದು ನಿಟ್ಟಿನಲ್ಲಿ ಈ ಸಂಘಗಳ ಇನ್ನೊಂದು ಕಾರ್ಯವೈಖರಿ ಯಾವ ರೀತಿಯಾಗಿರ್ಬೋದು ಅಂತಂದರೆ, ನಾವು ಜಸ್ಟ್ ಥಿಂಕ್ ಮಾಡಿ, ಇವರು ಆ ಒಂದು ಸಂಘಟನೆಯಲ್ಲಿ, ಆ ಒಂದು ಸಹಕಾರಿ ಸಂಘಟನೆಯಲ್ಲಿ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಿ ಸ್ಟೋರ್ ಮಾಡಲಿಕ್ಕೆ ಇವರು ಗೋಡಾವಣೆಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಏರ್ ಹೌಸಿಂಗ್ ಕೂಡ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆ ಒಂದು ಕೃಷಿ ಉತ್ಪನ್ನಗಳು ಹಾಳಾಗದಂತೆ ಬಹಳ ದಿನಗಳವರೆಗೆ ಬಾಳಿಕೆ ಬರುವಂಗೆ ಅವುಗಳನ್ನ ಸಂಸ್ಕರಣೆ ಮಾಡುವಂಥ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸುಗ್ಗಿಯ ಟೈಮ್ದಲ್ಲಿ ಏನಾಗುತ್ತೆ, ಈ ಕೃಷಿ ಉತ್ಪನ್ನಗಳ ಬೆಲೆ ಸಾಮಾನ್ಯವಾಗಿ ಕಡಿಮೆನೇ ಇರುತ್ತೆ. ಆವಾಗ ರೈತರೇನಾದ್ರು ಮಾರಾಟ ಮಾಡಿದರೆ ಆಲ್ಮೋಸ್ಟ್ ಲಾಸ್ ಆಗುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಈಗ ಏನು ಮಾಡ್ತಾರೆ ಈ ಸಂಘಟನೆಗಳು, ಅಂದರೆ ಈಗೇನು ಕೃಷಿ ಮಾರುಕಟ್ಟೆ ಸಹಕಾರಿ ಸಂಘಗಳು ಏನಿದಾವಲ್ಲ, ಸೊ ಆ ಸಂಘಗಳು ಏನು ಮಾಡ್ತಾವೆ ಅಂತಂದರೆ ತಮ್ಮಲ್ಲಿ ಆ ಒಂದು ರೈತರ ಬೆಳೆದಿರುವಂಥ ಉತ್ಪನ್ನಗಳನ್ನ ಖರೀದಿ ಮಾಡಿ ಸ್ಟೋರ್ ಮಾಡ್ಕೊಂಡ್ಬಿಡ್ತಾವೆ. ಸ್ಟೋರ್ ಮಾಡಿ ಅಲ್ಲಿ ಅವರೆಲ್ಲ ಸಹಕಾರ ಕೂಡ ಇದ್ದೇ ಇರುತ್ತೆ. ಅದಕ್ಕೆ 1-2-3 ತಿಂಗಳ ನಂತರ ಮತ್ತೆ ಆ ಸರಕುಗಳ ಬೆಲೆ ಹೆಚ್ಚಾಗತ್ತೆ ಮಾರ್ಕೆಟಲ್ಲಿ.
ಅಂತಹ ಸಂದರ್ಭದಲ್ಲಿ ಅವುಗಳನ್ನ ಮಾರಾಟ ಮಾಡಿ ಹೆಚ್ಚಿನ ಲಾಭ ಗಳಿಸಿ ಆ ಲಾಭವನ್ನು ತಮ್ಮ ಸದಸ್ಯರ ನಡುವೆ ಹಂಚಿಕೆ ಮಾಡಿಕೊಳ್ಳುವಂಥ ಉದ್ದೇಶವನ್ನು ಆ ಒಂದು ಕಾರ್ಯವನ್ನು ಮಾಡ್ಕೊಳ್ತಾವಲ್ಲ, ಅದು ಒಂದು ರೀತಿ ಏನಾಗಿದೆ ಅಂದರೆ ಈ ದಲ್ಲಾಳಿಗಳು ಮತ್ತು ಈ ವ್ಯಾಪಾರಸ್ಥರ ನಡುವೆ ಅವರನ್ನು ಇಲ್ಲಿ ಬರಮಾಡ್ಕೊಳ್ಳೋದಿಲ್ಲ ಅಥವಾ ಅವ್ರನ್ನ ನಿರ್ಮೂಲನೆ ಮಾಡ್ತಾರೆ ಅಂತ ಅರ್ಥ. ಸೊ ಇದು ಲಾಭದಾಯಕ ಆಗಿದೆ. ಇದಾದಮೇಲೆ ಸಂಗ್ರಹಣಾ ಸೌಲಭ್ಯ, ಅದೇ ಹೇಳಿದ್ನಲ್ಲ ಆಗಲೇ, ಗೋದಾಮುಗಳು ಮತ್ತು ಶೀತಲ ಸಂಗ್ರಹಣಾ ಕೇಂದ್ರಗಳನ್ನು ಒದಗಿಸುತ್ತವೆ. ಎಕ್ಸಾಕ್ಟ್ಲಿ ನಾ ಆಗಲೇ ಹೇಳಿದ್ನಲ್ಲ ಅದನ್ನೇ ನೋಡ್ತಾ ಇರ್ಬೋದು ಇಲ್ಲಿ. ಆಮೇಲೆ ಕಡಿಮೆ ಬೆಲೆಯಲ್ಲಿ ತಕ್ಷಣ ಮಾರಾಟ ಮಾಡುವ ಅಗತ್ಯ ಕಡಿಮೆಯಾಗುತ್ತದೆ. ಅದೇ ಹೇಳಿದ್ನಲ್ಲ, ಅವುಗಳನ್ನು ಈಗ ಉತ್ಪಾದಿಸಿದ ನಂತರ ಸಡನ್ನಾಗಿ ನಾವು ಮಾರಾಟ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಸುಗ್ಗಿಯ ಟೈಮಲ್ಲಿ ಬೆಲೆ ಕಡಿಮೆನೇ ಇರುತ್ತೆ. ಹೀಗಾಗಿ ರೈತರಿಗೆ ಲಾಸ್ ಅಂತೂ ಆಗೇ ಆಗತ್ತೆ. ಅದನ್ನು ನಾವು ಲಾಸ್ ಆಗದೇ ರೀತಿಯಲ್ಲಿ ಹೆಂಗೆ ತಡೆಗಟ್ಟಬಹುದು, ನಮ್ಮಲ್ಲೇ ರೈತರು ಕೂಡಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಅವುಗಳನ್ನು ಒಂದು ಕಡೆ ಸ್ಟೋರ್ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಳ್ಬೇಕು. ತುರ್ತು ಮಾರಾಟವನ್ನು ತಡೆಗಟ್ಟುತ್ತದೆ. ಇದರಿಂದ 1-2-3 ತಿಂಗಳ ವೇಟ್ ಮಾಡಿದರೆ ಸಾಕು, ಆ ಸರಕಿನ ಬೆಲೆ ಮತ್ತೂ ಹೆಚ್ಚಾಗತ್ತೆ. ಸೊ ಇದೇ ವ್ಯಾಪಾರಸ್ಥರು ನೋಡಿ, ಮಧ್ಯವರ್ತಿಗಳು, ವ್ಯಾಪಾರಸ್ಥರು, ದಲ್ಲಾಳಿಗಳು ಅಂತ ಏನು ಕರಿತೀವಲ್ಲ, ಇವರು ಕೃಷಿ ಮಾಡೋದಲ್ಲ, ಏನೂ ಮಾಡೋದಿಲ್ಲ. ಇವರು ಕೃಷಿಯಲ್ಲಿ ನೀರನ್ನು ನೀರಾವರಿ ಮಾಡೋದಿಲ್ಲ, ಬೀಜ ಹಾಕೋದಿಲ್ಲ, ಉಳುಮೆ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಜಸ್ಟ್ ಏನು ಮಾಡ್ತಾರೆ, ಸುಗ್ಗಿಯ ಟೈಮ್ದಲ್ಲಿ ತಮ್ಮ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ಅಷ್ಟೇ. ಸುಗ್ಗಿಯ ಟೈಮ್ದಲ್ಲಿ ಏನಾಗುತ್ತೆ, ರೈತರು ಕಡಿಮೆ ಬೆಲೆಗೆ ಮಾರಾಟ ಮಾಡೇ ಮಾಡ್ತಾರೆ ಅಂತ ಗೊತ್ತು. ಯಾಕಂದರೆ ಭಾಳ ರೈತರ ಸಮಸ್ಯೆಗಳು ಹೆಂಗಿರ್ತಾವೆ, ಸಾಲ ತೆಗೆದುಕೊಂಡು ಏನು ಮಾಡಿರ್ತಾರೆ, ಕೃಷಿಯನ್ನು ಮಾಡಿರ್ತಾರೆ. ಹೀಗಾಗಿ ಅವರು ಅಥವಾ ದಲ್ಲಾಳಿಗಳ ಹತ್ರನೂ ಕೂಡ ಅಥವಾ ವ್ಯಾಪಾರಸ್ಥರನ್ನು ಕೂಡ ಅಡ್ವಾನ್ಸಾಗಿ ಸಾಲವನ್ನು ತೆಗೆದುಕೊಂಡಿರ್ತಾರೆ, ಕೈಗಡ ಅಂತ ಇಸ್ಕೊಂಡಿರ್ತಾರೆ. ಅದನ್ನು ವಾಪಸ್ ಕೊಡಲೇ ಬೇಕಾಗಿರುತ್ತೆ. ಹೀಗಾಗಿ ಕೆಲವು ರೈತರು ಅನಿವಾರ್ಯವಾಗಿಯೇ ಬೇಕಾಗಿ ಕೊಟ್ಬಿಡ್ತಾರೆ. ಇಂತಹ ಲಾಭವನ್ನು ಪಡ್ಕೊಂಡಿರುವಂತಹ ದಲ್ಲಾಳಿಗಳು ಅಥವಾ ವ್ಯಾಪಾರಸ್ಥರು ಏನು ಮಾಡ್ತಾರೆ, ಅದನ್ನು ಕಡಿಮೆ ಬೆಲೆಯಲ್ಲಿ ಕಲೆಕ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ತಾರೆ. 2-3 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ತಾರೆ. ಅದಾದಮೇಲೆ ಅದನ್ನು ಏನು ಮಾಡ್ತಾರೆ, ಡಬಲ್ ರೇಟಿಗೆ ಮಾರಾಟ ಮಾಡಿ ಲಾಭ ಗಳಿಸ್ತಾರೆ. ಇದರಿಂದ ರೈತರಿಗೆ ಸಿಗೋಕ್ಕಿಂತನೂ ಎಷ್ಟೋ 10 ಪಟ್ಟು ಲಾಭ ಯಾರಿಗೆ ಸಿಗ್ತಾ ಇರುತ್ತೆ ಅಂತಂದರೆ ಈ ವ್ಯಾಪಾರಸ್ಥರಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ದೇಶದಲ್ಲಿ, ನಮ್ಮ ದೇಶ ಅಷ್ಟೇ ಅಲ್ಲ, ವಿಶ್ವದಲ್ಲಿ ನೀವು ಯಾವುದೇ ದೇಶವನ್ನು ತೆಗೆದುಕೊಳ್ಳ್ರಿ, ರೈತರಿಗಿಂತ ಹೆಚ್ಚು ಶ್ರೀಮಂತರಾದವ್ರು ಯಾರು ಅಂದರೆ ಈ ಮಧ್ಯವರ್ತಿಗಳು ಅಥವಾ ವ್ಯಾಪಾರಸ್ಥರೇ ಆಗಿರ್ತಾರೆ. ಯಾಕಂದರೆ ಅವರು ವ್ಯವಹಾರ ಮಾಡ್ತಾರೆ, ಯಾವಾಗ ಲಾಭ ಸಿಗುತ್ತೆ ಅನ್ನೋದನ್ನು ವಿಚಾರ ಮಾಡಿನೇ ಅವರು ವ್ಯವಹಾರ ಮಾಡ್ತಿರ್ತಾರೆ. ಹೀಗಾಗಿ ಅವರ ಅನಿವಾರ್ಯತೆಯೇ ಇಟ್ಕೊಳ್ಳೋದಿಲ್ಲ. ಗೊತ್ತಾಯಿತು? ಹೇಗೆ ಈಗ ರೈತರು ಬೆಳೆಯನ್ನು ಬೆಳೆದು ಅದನ್ನು ಅನಿವಾರ್ಯವಾಗಿ ಕೊಡಬೇಕಾಗತ್ತೋ, ಹೇಗೆ ಸಾಲ ಮಾಡಿ ಅದನ್ನು ಏನು ಮಾಡ್ಕೊಂಡಿರ್ತಾರೆ, ಈ ಏನು ಕೃಷಿ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ತೀರಿಸಬೇಕಾತಂದ್ರೆ ಅನಿವಾರ್ಯ ಮಾರಾಟ ಮಾಡಲೇಬೇಕಾಗತ್ತೆ. ಸೊ ಇಂತಹ ಅನಿವಾರ್ಯತೆಯನ್ನು ವ್ಯಾಪಾರಸ್ಥರು ಇಟ್ಕೊಂಡಿದ್ದಾರೆ. ಯಾಕಂದರೆ ವ್ಯಾಪಾರಸ್ಥರ ಒಂದು ವಿಚಾರ ಹೇಗೆ, ಅವರು ಬಂಡವಾಳವನ್ನು ಸ್ಟೋರ್ ಮಾಡ್ಕೊಂಡಿರ್ತಾರೆ, ಹಣವನ್ನು ಸ್ಟೋರ್ ಮಾಡ್ಕೊಂಡಿರ್ತಾರೆ. ಇದರಿಂದ ಜಾಸ್ತಿ ಏನಾಗುತ್ತೆ ಅಂದರೆ ಅವರಿಗೆ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಇರುತ್ತೆ. ಸೊ ಇದು ಸಾಮಾನ್ಯವಾಗಿ ನಡೀತಾ ಇರುವಂಥದ್ದು. ಇನ್ನಾದಮೇಲೆ ಸಾಲ ಮತ್ತು ಹಣಕಾಸು ಸೌಲಭ್ಯ. ಓಕೆನಾ. ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲಗಳನ್ನು ಒದಗಿಸುತ್ತವೆ. ಹೌದು, ಈ ಸಂಘಗಳು ಮಾಡ್ಕೊಳ್ತಾರಲ್ಲ, ತಮ್ಮದೇ ಆದ ಸಂಘಗಳನ್ನ ಮಾಡ್ಕೊಳ್ಳೋದ್ರಿಂದ ಆ ಸಂಘಟನೆಗಳಲ್ಲಿ ಏನಾಗುತ್ತೆ ಅಂದರೆ ಯಾರಿಗೆ ಸಾಲದ ಅವಶ್ಯಕತೆ ಇದೆಯೋ ಅವರಿಗೆ ಸಾಲವನ್ನು ಕೊಡ್ತಾರೆ. ಓಕೆನಾ. ಉತ್ಪಾದನೆ ಮತ್ತು ಮಾರುಕಟ್ಟೆ ವೆಚ್ಚವನ್ನು ಭರಿಸಲು ಸಹಾಯ ಕೂಡ ಮಾಡಲಾಗತ್ತೆ. ಅಂದರೆ ರೈತರು ಯಾರಿಗಾದರೂ ತೊಂದರೆ ಆದರೆ ಅವರಿಗೆ ಸಹಾಯ ಮಾಡುವಂಥದ್ದು ಕೂಡ ಇರುತ್ತೆ ವ್ಯವಸ್ಥೆ. ಇದಾದಮೇಲೆ ಹಣಕಾಸುದಾರರ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಹಣಕಾಸುದಾರ ಅಂದರೆ ಯಾರು ಇವರು? ಇವರೇ ಜಮೀನ್ದಾರ ಆಗಿರ್ಬೋದು, ಸಾಹುಕಾರರಾಗಿರ್ಬೋದು, ದಲ್ಲಾಳಿಗರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಅಥವಾ ಬಡ್ಡಿ ಆಡುವಂತಹ ಜನ ಆಗಿರ್ಬೋದು. ಇವರುಗಳ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗಿಬಿಡುತ್ತೆ. ನ್ಯಾಯಯುತವಾಗಿಯೇ ಈ ಸಂಘಟನೆಗಳ ಮೂಲಕ ಆಯಾ ರೈತರು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಕೃಷಿ ಮಾರುಕಟ್ಟೆಯಲ್ಲಿ ಸಹಕಾರಿ ಸಂಘಗಳ ಪಾತ್ರ ಬಹಳನೇ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇನ್ನಷ್ಟು ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು ಡಿಸ್ಕಷನ್ ಮಾಡ್ತೀವಿ.